ಭಸ್ಮವನ್ನು ಮರ್ದಿಸುತ್ತಾ ಇದ್ದೇನೆ. ಮೊದಲಾಗಿ ಹಣೆ ಎಷ್ಟು ಚಂದ, ಹಣೆ ಎಷ್ಟು ಚಂದ, ನಿನ್ನ ಹಣೆ ಎಷ್ಟು ಚಂದ ಮಗನೇ. ನನ್ನ ಹಣೆಯನ್ನು ನೀನು ಪ್ರಥಮ ನೋಡುವುದು, ದೇವರ ಹಣೆ ಪ್ರಥಮ ನೋಡಿ. ಇದುವರೆಗೆ ಭಸ್ಮ ಲೇಪಿಸುವಾಗ ನಾನು ಕಣ್ಣು ಬಿಡ್ತಾ ಇರಲಿಲ್ಲ. ಕಣ್ಣು ಮುಚ್ಚಿ ನಮ ಶಿವಾಯ ಅಂತ ಹೇಳಿ ನಿಮಗೆ ಭಸ್ಮ ಲೇಪನ ಮಾಡ್ತಾ ಇದ್ದ. ಭಕ್ತಿ ನನ್ನ ಮಗನದ್ದು. ಅಪ್ಪ ಹಣೆಗೆ ಲೇಪಿಸಿ ಇನ್ನು ಪೂಜಕ್ಕೆ ಲೇಪಿಸುವ, ಇನ್ನು ಪೂಜಕ್ಕೆ ಏನು ಮೃದು, ನನ್ನ ಭುಜ ಮೃದು ಅಂತ ಹೇಳಿದ ಮೊದಲ ವ್ಯಕ್ತಿ ನನಗೆ ಆ ರೀತಿಯ ಭಾವ ಬಂದಿದೆ. ಅಪ್ಪ ಸತ್ಯ ಹೇಳಬೇಕು, ನಾನಿಲ್ಲಿ ಕುಳಿತುಕೊಳ್ಳ, ನನಗೆ ಇಲ್ಲಿ ಕುಳಿತು ನಿನ್ನಲ್ಲೇ ನೋಡ್ತಾ ಇರ್ಬೇಕು, ದಿನ ಇಡೀ ನಿನ್ನಲ್ಲೇ ನೋಡಬೇಕು ಎನ್ನುವ ಆಸೆ ಆಗ್ತಾ ಉಂಟಪ್ಪ. ಮಗನೇ, ನನ್ನನ್ನೇ ನೋಡಿ ನೀನು ಇಲ್ಲಿಯೇ ಕುಳಿತುಕೊಳ್ಳುವುದು ಸಾಧ್ಯ ಇಲ್ಲ. ಯಾಕೆ? ನಿನಗೆ ನಾನು ಕೊಟ್ಟ ಉದ್ಯೋಗ ಉಂಟು. ನೀನು ಉದ್ಯೋಗದಲ್ಲಿ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಹಿಂದುಳಿಯ ಕೂಡದು ಮಗನೇ. ಹಾಗಿದ್ರೆ ಪುನಃ ನಾನು ಭಸ್ಮದಲ್ಲಿ ಹೋಗ್ತೇನೆ. ಆ ಮಧ್ಯೆ ನಿಮ್ಮಲ್ಲಿ ಒಂದು ಕೇಳುವುದಕ್ಕುಂಟು. ಏನು ಮಗನೇ? ಅಂದು ನೀನು ಹೇಳಿದ್ದು ನಿನಗೆ ಮದುವೆ ಮಾಡಿಸ್ತೇನೆ, ಯಾವಾಗ ಮಾಡಿಸ್ತೇನೆ ಅಂತ ಹೇಳಿದ್ದು? ಕಾಲ ಬಂದಾಗ ಮಾಡಿಸ್ತೇನೆ. ಇಷ್ಟು ಸಮಯಕ್ಕೆ ನನಗೆ ಮದುವೆಗೆ ಇನ್ನೂ ಕಾಲ ಬರಲಿಲ್ಲ. ಇಲ್ಲ ಯಪ್ಪ, ನಾನು ಹೇಳುವುದು ಕೇಳು, ನನಗೆ ಬೇರೆ ನೀನು ಮದುವೆ ಮಾಡಿಸ್ತೇನೆ. ಒಂದು ವೇಳೆ ಮದುವೆ ಮಾಡಿಸದೆ ನಾನು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಮತ್ತೆ ನನ್ನನ್ನು ದೂರಿ ಪ್ರಯೋಜನ ಇಲ್ಲ. ದೂರು ನಿಮ್ಮ ಮೇಲೆ. ನೀನು ಹೆಚ್ಚು ಕಡಿಮೆ ಮಾಡುವುದರ ಮೊದಲೇ ನಿನಗೆ ನಾನು ಮದುವೆ ಮಾಡಿಸ್ತೇನೆ. ನನಗೆ ಬೇಗ ಮದುವೆ ಆಗಬೇಕು, ಬೇಗ ಮದುವೆ. ಅದು ಹಾಗಿದೆ ಇದು ಹಾಗಿದೆ ಅಂತ ಹೇಳಿ ನಾನು ಎಲ್ಲೂ ಹಾಗೆ ಹೋಗ್ಬೇಡ. ಅಮ್ಮ ಏನು
ಶರೀರಕ್ಕೆ ಆಹಾರ ಸೇರುತ್ತಾ ಇಲ್ಲ. ರಾತ್ರಿ ಹಗಲು ಒಂದೇ ನೆನಪು, ಪಾರ್ವತಿಯದ್ದೇ ನೆನಪು. ಆಶಿಸಿದ್ದೇನೆ ನಾನು, ಪಾರ್ವತಿಯನ್ನು ನಾನು ಬಯಸಿದ್ದೇನೆ. ಹೇಗೆ ತಾನೇ ಅಪರಾಧವಾಗುವುದಕ್ಕೆ ಸಾಧ್ಯ? ಕೆಲವರೆಲ್ಲ ಹೇಳಬಹುದು, ಪರಮೇಶ್ವರ ನಿನ್ನ ತಂದೆಯಾದರೆ ಪಾರ್ವತಿ ನಿನ್ನ ತಾಯಿ ಎನ್ನುವ ಹಾಗೆ. ಹೇಗಾಗುವುದಕ್ಕೆ ಸಾಧ್ಯ? ಪರಮೇಶ್ವರ ನನ್ನ ತಂದೆಯೂ ಅಲ್ಲ, ಪಾರ್ವತಿ ನನ್ನ ತಾಯಿಯೂ ಅಲ್ಲ. ನನ್ನ ತಂದೆ ತಾಯಂದಿರು ಯಾರು? ಭಸ್ಮ ಹಾಗೂ ಹರಳು. ಅಲ್ಲದೆ ಪರಮೇಶ್ವರ ಪಾರ್ವತಿಯರಲ್ಲ. ಪಾರ್ವತಿಯರು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತಿದ್ದಾಳೆ, 10ನೇ ತಿಂಗಳು ಹೆತ್ತಿದ್ದಾಳೆ, ಜೋಗುಳ ಹಾಡಿದ್ದಾಳೆ, ಸ್ತನಪಾನ ಮಾಡಿಸಿದ್ದಾಳೆ. ಯಾವುದೂ ಇಲ್ಲ ಎಂದಾದ ಮೇಲೆ ಅವಳು ನನ್ನ ತಾಯಿ ಆಗುವುದು ಹೇಗೆ? ಯಾವ ರಕ್ತ ಸಂಬಂಧವೂ ಪಾರ್ವತಿಯಲ್ಲಿಲ್ಲ. ಆದ ಕಾರಣ ಪಾರ್ವತಿಯನ್ನು ನಾನು ಬಯಸಿದ್ರೆ ಅಪರಾಧವಾಗುವುದಕ್ಕೆ ಸಾಧ್ಯ ಇಲ್ಲ. ನಾನು ಭಸ್ಮಾಸುರ, ಅವಳನ್ನು ಆಶಿಸಿದ್ರೆ ಅಪರಾಧ ಆಗುವುದಿಲ್ಲ. ಯಾಕೆ? ಅಸುರ ಇನ್ನೊಬ್ಬರ ಹೆಂಡತಿಯನ್ನು ಬಯಸಬಹುದು. ಅದು ಅಸುರರಿಗಷ್ಟು ದೊಡ್ಡ ವಿಷಯ ಏನೂ ಅಲ್ಲ. ಆಗುವುದಕ್ಕೆ ದೇವರ ಮಗ ನಾನು, ಪರಮೇಶ್ವರನ ಮಗ. ಒಳ್ಳೆ ಹೆಸರು ನನಗೆ ಇಡಬಹುದಿತ್ತಲ್ಲ. ನನಗಿಟ್ಟ ಹೆಸರೇನು? ಭಸ್ಮಾಸುರ. ದೇವರ ಮಗ ರಕ್ಕಸ ಆಗುವುದಕ್ಕೆ ಉಂಟ, ಅಸುರ ಆಗುವುದಕ್ಕೆ ಉಂಟ? ಹಾಗಿದ್ರೆ ನನ್ನನ್ನು ಆ ದೇವನೇ ಅಸುರ ಎನ್ನುವ ಹಾಗೆ ಗುರುತಿಸಿದ ಮೇಲೆ ಆಸುರಿ ಪ್ರವೃತ್ತಿಯನ್ನು ನಾನು ತೋರಿಸಿದ್ರೆ ಅಪರಾಧವಾಗುವುದಕ್ಕೆ ಸಾಧ್ಯ ಇಲ್ಲ. ಪಾರ್ವತಿಯ ಮೇಲೆ ನನಗೆ ಮನಸ್ಸಾಗಿದೆ. ಏನು ಮಾಡೋಣ? ಹೇಗೆ ಸ್ವಾಧೀನ ಮಾಡೋಣ? ಧೈರ್ಯ ಇಲ್ಲ ನನಗೆ. ಪರಮೇಶ್ವರರ ಭಯ ಇದೆ. ಆಗಾಗ ಅವನ 3ನೆಯ ಕಣ್ಣನ್ನು ತೋರಿಸ್ತಾನೆ. ಇದನ್ನು ಬಿಟ್ಟು ಅಂತ ಹೋದ್ರೆ ಪ್ರಪಂಚ ನಾಶ. ನನಗೆ ಪರಮೇಶ್ವರನ ಭಯ ಇಲ್ಲ, ಅವನ 3ನೆಯ ಕಣ್ಣಿನ ಬಗ್ಗೆ ಭಯ. ಆದ ಕಾರಣವೇ ಪರಮೇಶ್ವರನನ್ನು ತುಡುಕಿ ಪಾರ್ವತಿಯನ್ನು ಸ್ವಾಧೀನ ಮಾಡುವರೆ ನಾನು ಭಯಗೊಳ್ಳುತ್ತಾ ಇದ್ದೇನೆ. ಹಾಗಿದ್ರೆ ಏನು ಮಾಡೋಣ? ಶಕ್ತಿಯಿಂದ ಸಾಧ್ಯವಾಗದೇ ಇರುವ ಕಾರ್ಯವನ್ನು ಯುಕ್ತಿಯಿಂದ ಮಾಡಬೇಕಾಗಿದೆ. ಅದಕ್ಕಾಗಿ ಅಲ್ಲದಡಿ ಮೇಲ್ದುಡುಗಿ ಬಂದಾಗ ಮೋಸದಿಂದ ಪಾರ್ವತಿಯನ್ನು ಸ್ವಾಧೀನ ಮಾಡಬೇಕು. ಅದಕ್ಕಿರುವಂತಹ ಹಾದಿ ಒಂದೇ. ಒಂದು ನಾಟಕ ಆಡಬೇಕು ನಾವು. ಭಸ್ಮ ಸಿಗಲಿಲ್ಲ ಎನ್ನುವ ಹಾಗೆ ಕಣ್ಣೀರು ಸುರಿಸುತ್ತಾ ಪರಮೇಶ್ವರನ ಸನಿಹಕ್ಕೆ ಹೋಗಿ ವಿಶೇಷವಾದ ವರಪ್ರಸಾದವನ್ನು ಪಡೆದು ಆ ವರದ ಬಲುಹಿನಿಂದಲೇ ಪರಮೇಶ್ವರನ ನಾಶವನ್ನು ಮಾಡಿ ಪಾರ್ವತಿಯನ್ನು ಪಡೆಯಬೇಕು. ಹಾಗಿದ್ರೆ ಪರಮೇಶ್ವರನ ಹತ್ತಿರ ಹೋಗಬೇಕಿದ್ರೆ ನಾನು ಅಳುತ್ತಾ ಹೋಗಬೇಕಲ್ಲ, ಕಣ್ಣೀರು ಸುರಿಸುತ್ತಾ ಹೋಗಬೇಕಲ್ಲ. ನಾವು ಇದುವರೆಗೆ ಜೀವನದಲ್ಲಿ ಅರ್ಥವಲ್ಲ. ನಾವು ಯಾರ್ಯಾರನ್ನು ಅಳಿಸಿದವರು ಹೊರತಾಗಿ ಸತ್ಯ ಹೇಳಬೇಕಾ? ನಮ್ಮ ಕಣ್ಣಿಗೆ ಕುಕ್ಕಿದ ಒಂದು ಹನಿ ನೀರು ಹೊರಸೂಸುವುದಿಲ್ಲ. ಹಾಗಿದ್ರೆ ಏನು ಮಾಡೋಣ? ಕಣ್ಣೀರು ಸುರಿಯದಿದ್ರೆ ಏನು? ಪಾರ್ವತಿಯನ್ನು ಕಂಡ ಮೇಲೆ ನಮ್ಮ ಬಾಯಲ್ಲಿ ಜೋರಾಗಿ ಜೊಲ್ಲು ಸುರಿಯುತ್ತಾ ಇದೆ. ಆ ಜೊಲ್ಲನ್ನೇ ತೆಗೆದು ಕಣ್ಣಿಗೆ ಹಾಕಿಕೊಂಡು ಅಳುವಂತೆ ಅಭಿನಯಿಸುತ್ತಾ ಪರಮೇಶ್ವರನ ಸನಿಹಕ್ಕೆ ಹೋಗಿ ವಿಶೇಷವಾದ ವರ ಪ್ರಸಾದವನ್ನು ಪಡೆದು ಆ ಮೂಲಕ ಪರಮೇಶ್ವರನ ನಾಶವನ್ನು ಮಾಡಿ ಪಾರ್ವತಿಯನ್ನು ಸ್ವಾಧೀನ ಮಾಡಿ ಕಾಮ ಕೇಳಿ ಆಡಬೇಕಾಗಿದೆ. ಹಾಗಿದ್ರೆ ಈಗ ಮೊದಲ ಅಳಬೇಕಲ್ಲ. ಸರಿ ಆಯ್ತಾ?
ಭಾವ ಅಧಿಕವಾದಾಗ ಶಬ್ದ ಕಡಿಮೆ ಆಗ್ತದೆ. ಅಪ್ಪ, ಭೂಲೋಕದಲ್ಲಿ ಯಾರೂ ಸಾಯಲಿಲ್ಲ. ಅಮ್ಮ, ಆದ ಕಾರಣ ಭಸ್ಮ ಸಿಗಲಿಲ್ಲ. ಅಪ್ಪ, ಸಾಯದಿದ್ರೆ ಅಮ್ಮ ಸಿಗ್ತದ? ಹಾಗಲ್ಲ. ಅಪ್ಪ, ಭೂಲೋಕದಲ್ಲಿ ಯಾರು ಸಾಯದಿದ್ರೆ ಅಮ್ಮ ಭಸ್ಮ ಸಿಗ್ತದ? ಜೋಡಣೆಯನ್ನು ಸರಿಯಾಗಿ ಹೇಳಿದೆ. ಅದು ಅರ್ಥ ಮಾಡಿಕೊಡ್ಬೇಕು ನೀವು. ನಮ್ಮ ಕೇಳಿಸಿತು. ಎಂದಿನಂತೆ ಇಂದು ಭೂಲೋಕಕ್ಕೆ ಹೋದೆ. ಸ್ಮಶಾನ ಅಲೆದಾಡಿದೆ. ನಿನ್ನ ಭಕ್ತರು ಯಾರು ಇವತ್ತು ಮಡಿಯದೆ ಇರುವ ಕಾರಣದಿಂದಾಗಿ ಯಾರನ್ನು ಸುಡಲಿಲ್ಲ, ನನಗೆ ಭಸ್ಮ ಸಿಗಲಿಲ್ಲ. ನಿನ್ನ ಸೇವೆಯನ್ನು ಮಾಡುವಲ್ಲಿ ನಾನು ವಿಫಲವಾಗಿ ಹೋದೆ. ನೀನು ಅಳಬೇಡ ಮಗನೇ, ಏನಾದ್ರೂ ಪರಿಹಾರ ಆಗಬೇಕು. ಏನು ಮಾಡುವುದು ಮಗನೇ? ಭೂಲೋಕದಿಂದ ಇಲ್ಲಿವರೆಗೆ ಬರುವಾಗ ನಾನು ಯೋಚನೆ ಮಾಡಿಕೊಂಡು ಬಂದದ್ದು ಒಂದಲ್ಲ. ಏನಂತ? ಅಪ್ಪನಿಗೆ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಬದಲಾವಣೆ ಭಕ್ತಿ. ಅಪ್ಪನಿಗೊಂದು ಭಸ್ಮದ ವ್ಯವಸ್ಥೆ. ಅಪ್ಪನಿಗೆ ಭಸ್ಮದ ವ್ಯವಸ್ಥೆ ಹೇಗೆ ಮಾಡುವುದು ಅಂತ ಯೋಚಿಸ್ತಾ ಬಂದಿಯ ಮಗನೇ? ಯೋಚನೆ ಮಾಡ್ತಾ ಬಂದಿದ್ದೆ. ನಿನ್ನಲ್ಲಿ ಹೇಳ್ತೇನೆ, ಏನು ಆದಿತ್ತು ಅಂತಾದ್ರೆ ನೀನು ಅನುಗ್ರಹ ಮಾಡಿದ್ರೆ ಆಯ್ತು. ವಿಶೇಷವಾದ ವರಪ್ರಸಾದವೊಂದನ್ನು ನನಗೆ ಕೊಟ್ರೆ ಆ ಮೂಲಕವಾಗಿ ನಿನ್ನ ಭಕ್ತರ ನಾಶವನ್ನು ಮಾಡಿ ಶುದ್ಧ ಭಸ್ಮವನ್ನು ನಾನು ತರ್ತೇನೆ. ಏನು ವರಪ್ರಸಾದ ಗೊತ್ತಾ? ವರಪ್ರಸಾದ ಗುರಿ ಹಸ್ತದ ವರ. ಯಾರ ಶಿರದ ಮೇಲೆ ನಾನು ಕೈ ಇಡುತ್ತೇನೆಯೋ ಅವರು ಆ ಕ್ಷಣದಲ್ಲೇ ಭಸ್ಮೀಭೂತರಾಗಬೇಕು ಎನ್ನುವಂತ ವರಪ್ರಸಾದ. ನೀನು ಅವತ್ತು ಒಂದು ಮಾತು ಹೇಳಿದ್ಯಲ್ಲ, ಪ್ರಪಂಚವೇ 3ರಲ್ಲಿ ಅಡಕಾಗಿದೆ. ಈ ವರಪ್ರಸಾದದಲ್ಲಿ 3 ಸಾಧನೆ ಆಗ್ತದೆ. ಏನು? ಗುರಿ ಹಸ್ತ. ಯಾರ ಶಿರದ ಮೇಲೆ ನಾವು ಕೈ ಇಡುತ್ತೇವೆ ಅವರು ಅಲ್ಲಿ ಸಾಯ್ತಾರೆ. ಒಂದಾಯ್ತು. ಮತ್ತೆ ನಮಗೆ ಸೌದೆ ಅದರ ವೆಚ್ಚವೇ ಇಲ್ಲ, ಕಟ್ಟಿಗೆ ಬೇಡ. ಯಾರ ತಲೆ ಮೇಲೆ ಹೀಗೆ ಕೈ ಇಟ್ಟು ಅಲ್ಲಿಗೆ ಭಸ್ಮ ಆಗ್ತದೆ. 2 ಕೆಲಸ ಆಯ್ತು. 3ನೇದು ಯಾವುದು ಗೊತ್ತುಂಟ? ನಾನು ಸ್ಮಶಾನ ಅಲೆದಾಡಬೇಕಾದ ಅಗತ್ಯ ಇಲ್ಲ. ಯಾರ ತಲೆ ಮೇಲೆ ಕೈ ಇಡುತ್ತೇವೆಯೋ ಸಾಯ್ತಾರೆ, ಭಸ್ಮ ಆಗ್ತಾರೆ. ಆ ಕೈಯನ್ನು ಹಾಗೆ ಕೆಳಗೆ ಕೊಂಡೊಯ್ತು, ಭಸ್ಮ ಹೆಕ್ಕಿತು, ಹರಿವಾಣಕ್ಕೆ ಹಾಕಿತ್ತು, ನಿನಗೆ ತಂದು ಕೊಟ್ಟಿತ್ತು. ಮಕ್ಕಳಲ್ಲಿ ಮಾತನಾಡುವಾಗ ನಾವು ತುಂಬಾ ಜಾಗ್ರತೆ ಮಾಡಬೇಕಾಗುತ್ತದೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳಿದ ವಿಷಯವನ್ನು ಅವರು ಬೇರೆ ರೀತಿಯಲ್ಲೂ ತಗೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಮಗಳೇ, ನಾನು ಹಾಗೆ ಹೇಳಿದ್ದಲ್ಲ 3ರಲ್ಲಿ ಎಲ್ಲವೂ ಅಡಕವಾಗಿದೆ ಅಂತ. ನೀನು ಹೋಗಿ ಪ್ರಾಪಂಚಿಕರ ತಲೆ ಮೇಲೆ ಕೈ ಇಡುವುದಾ? ಆಗ ಏನಾಗ್ತದೆ? ನಾವು ಯಾವನ್ನು ಕೊಂದ ಹಾಗಾಗುದಿಲ್ವ? ಅದು ಧರ್ಮ ಅಲ್ವಾ ಮಗನೇ? ನಾವು ಕೊಲ್ಲುವುದಲ್ಲಪ್ಪ. ಮತ್ತೆ ಈಗ ನಾನು ಯಾವ ಕಾರ್ಯ ಮಾಡಿದ್ರು ನಿನ್ನ ಪರವಾಗಿ ಅಲ್ವಾ? ಕೊಲ್ಲುವುದಲ್ಲ. ನೀವು ಆಲೋಚನೆ ಮಾಡಿ, ಎಷ್ಟೋ ವಯೋವೃದ್ಧರಿದ್ದಾರೆ, ರೋಗ ರುಜಿನಗಳಿಂದ ನರಳುವವರಿದ್ದಾರೆ. ಅವರ ಮನದಲ್ಲಿರ್ತದೆ, ಯಾವಾಗ ನಾನು ಪರಮೇಶ್ವರನ ಪದತಲವನ್ನು ಸೇರುತ್ತೇನೆಯೋ ಎನ್ನುವ ಆಕಾಂಕ್ಷೆಯಲ್ಲಿರ್ತಾರೆ. ಅಂತವರನ್ನು ನಾವು ಕೊಲ್ಲುವುದಲ್ಲ, ಅವರಿಗೆ ಮೋಕ್ಷದ ದಾರಿಯನ್ನು ತೋರಿಸುವುದು. ನನ್ನ ಪರವಾಗಿ ನಾನು ಹೋಗುವುದಲ್ಲ, ಪರಮೇಶ್ವರನೇ ಈ ಕೆಲಸ ಮಾಡುದು. ನನ್ನ ಪರವಾಗಿ ನೀನು ಮೋಕ್ಷದ ದಾರಿಯನ್ನು ತೋರಿಸುವುದು. ಆಗಲಿ ನಿಮಗೆ ಕೊಡುವ. ಅವಸರ ಮಾಡಿ ನಮ್ಮ ಕೆಲಸ ಬೇಗ ಮುಗಿಸೋದು. ಹಾಗೆ ಅವಸರ ಮಾಡಿ ಆಗುದಿಲ್ಲ. ಕೊಡುವ. ಆದ್ರೆ ಕೊಡುವುದಕ್ಕಿಂತ ಮೊದಲು ಶುದ್ಧನಾಗಿ ನೀನು ಬರಬೇಕು. ನಿನ್ನ ತಾನು ಶುದ್ಧ ಆಗಬೇಕು ಮೊದಲು. ನೀನೇನು ಹೇಳ್ತೀಯಪ್ಪ? ನಾವು ಮೊದಲೇ ಶುದ್ಧ ಅಂತ. ಭೂಲೋಕದಿಂದ ಬರುವಾಗ ಎಷ್ಟು ತೋಡೆಲ್ಲ ದಾಟಿ ಬಂದದ್ದು. ಇವತ್ತು ಬರುವಾಗ ಒಳ್ಳೆ ಮಳೆ ಎಲ್ಲ ಒತ್ತಾಗಿದೆ. ಹಾಗಾಗುವುದಿಲ್ಲ. ನೀನು ತೋಡು ದಾಟಿದ್ರೆ ಆಗುವುದಿಲ್ಲ. ನಿನ್ನ ನಖದಿಂದ ಶಿಖದವರೆಗೆ ಸರಿ ಒತ್ತೆ ಆಗಬೇಕು. ನಿನ್ನ ಮನದ ಕೊಳೆಯ ಜೊತೆಗೆ ತನುವಿನ ಕೊಳೆಯು ಹೋಗಬೇಕು. ನಮ್ಮ ಮನಸ್ಸು ಎಷ್ಟು ಪರಿಶುದ್ಧ, ಮನದಲ್ಲಿ ಕೊಳೆಯೇ ಇಲ್ಲ. ನೀನೇ ವ್ಯವಸ್ಥೆ ಮಾಡಿದ್ರೆ ಆಯ್ತು. ನಾನು ಇಲ್ಲಿ ಕುಳಿತುಕೊಳ್ತೇನೆ, ನಿನ್ನ ನೀರಿನ ವ್ಯವಸ್ಥೆ ಉಂಟಲ್ಲ ಅದನ್ನು ಹೀಗೆ ಬಿಟ್ಟು ಬಿಟ್ಟು. ಹಾಗೆ ಸಿಕ್ಕವರಿಗೆಲ್ಲ ಹೀಗೆ ಮಾಡ್ಲಿಕ್ಕೆ ಉಂಟಲ್ಲ, ಆಯ್ತಾ? ಸಿಕ್ಕವರಿಗಲ್ಲ, ನಿಮ್ಮ ಮಗನಿಗೆ. ಹಾಗಾಗುವುದಿಲ್ಲ. ಅದು ನನ್ನ ಶಿರದಲ್ಲಿರುವುದನ್ನು ನಾನೇ ಧಾರಣೆ ಮಾಡಿಕೊಂಡು ನನಗೆ ಬೇಕಾದಾಗ ಅಗತ್ಯವಿರುವಾಗ ಮಾತ್ರ. ಈಗ ಅಂತ ನನಗೆ ಬೇಕಾಗಿ ನಿಮಗೆ ಬೇಕಾಗಿರುವ. ಹೌದು, ನನಗೆ ಬೇಕಾಗಿ. ಆದ್ರೆ ನೀನೇ ಸ್ನಾನ ಮಾಡಿ ಸರಸಿಯಲ್ಲಿ ನಿಂತು ಬರಬೇಕು. ಸ್ನಾನ ಮಾಡಿ ನಾನು ನಿಂತು ಬರ್ತೇನೆ. ಅಮ್ಮ, ನಾನು ನಿಂತು ಬರ್ತೇನೆ. ಅರಸಿಗೀಡಿ ದುಷ್ಟರಿಗಿಡಿ ಗುರಿಯೇ ಹತ್ತಿರವ ಗಿತ್ತಿರಾವರಿ ಅರದ
ಅರಸೆ ಕೇಳಿದು ಉರಿಯ ಹತ್ತವೆ ನಿಂತಿರಾದರೆ ಸುರನೋರಗರನ್ನು ತೀರುವ ಇರೆಯೊಡನು ನಮ್ಮ ಸುರನೋರಗರನ್ನು ತೀರುವ ಇರೆಯೊಡನು ನಮ್ಮ ಪ್ರಾಣೇಶ್ವರಿ, ನಿಮ್ಮ ನಯ ವಿನಯವನ್ನು ಚೆನ್ನಾಗಿ ಅರಿತಂತಹ ನಮ್ಮ ಮಗ ಎಂಬುದಾಗಿ ಈವರೆಗೆ ತಿಳಿದುಕೊಂಡಿದ್ದೇವೆ. ಆದರೆ ಈ ಹೊತ್ತಿಗೆ ಏನಾಯ್ತು? ಅವ ಹೇಳಿದ್ದೇನು, ಉರಿ ಹಸ್ತವನ್ನು ನನಗೆ ಹೊರವಾಗಿ ಅನುಗ್ರಹಿಸಬೇಕು. ಅನುಗ್ರಹ ಮಾಡಬೇಕು. ಆದರೆ ನೀವು ಆದಿತ್ತು ನಾನು ಉರಿ ಹಸ್ತವನ್ನು ಕೊಡ್ತೇನೆ ಎಂಬುದಾಗಿ ಹಾ. ಶುದ್ಧವಾಗಿ ಬರುವುದಕ್ಕೆಂದು ಕಳುಹಿಕೊಟ್ಟವರು. ಹೌದು. ಸ್ವಾಮಿ ಏನು? ಆತ ಶುದ್ಧ ಇಲ್ಲ. ಆತನ ಅದಕ್ಕೆ ಅವನನ್ನು ಕಳಿಸಿಬಿಟ್ಟು ನಾನು ಶುದ್ಧ ಇಲ್ಲ ಅಂತ ಶುದ್ಧ ಆಗಿ ಬಾ. ಆತ ಶುದ್ಧ ಆದ್ರೂ ಆತನ ತನುಮನ ಇನ್ನೂ ಕೂಡ ಶುದ್ಧ ಆಗಿದ್ದೆ ಸಾಧ್ಯವೇ ಇಲ್ಲ ಸ್ವಾಮಿ. ಸರಸ್ಯಲ್ಲಿ ಮಿಂದು ಬಂದ್ರೆ ತಾನು ಶುದ್ಧ ಆಗ್ತದೆ. ಖಂಡಿತ. ಮನಕ್ಕೆ ಏನಾಗ್ಲಿಲ್ಲ ಅವ ಪಾಪ ಮುಗ್ಧ ಅವ. ನಾನವ. ಅದು ನೀವು ತಿಳಿದುಕೊಂಡ ಕೆಲವು ಸಾಧ್ಯ. ಮುಗ್ಧರು ನೀವು ಸ್ವಾಮಿ, ಅವ ಮುಗ್ಧರ ನೀವು ಮುಗ್ಧ. ತನ್ನ ಮಗ ಎಂಬ ಪ್ರೀತಿಯಿಂದ ಆತನಿಗೆ ಉರಿ ಭಸ್ಮವನ್ನು ಕೊಡುತ್ತೇನೆ ಎಂಬುದಾಗಿ ಸಿದ್ಧರಾಗಿದ್ದೀರಿ. ಉರಿ ಹಸ್ತವನ್ನು ಕೊಡುತ್ತೇನೆ. ಅದು ಬೇಡ ಎಂಬುದಾಗಿ ನಾನು ಹೇಳುತ್ತಾ ಯಾಕೆ ಇದ್ದೇನೆ. ಬೇಡ? ಸ್ವಾಮಿ, ಏನಾಯ್ತು? ಆತ ಕಾಮುಕನಿದ್ದಾನೆ. ಏನೆಲ್ಲ ಮಾತಾಡಬೇಡ ಕಾಂತೆ. ಹೇಳುವುದಕ್ಕೆ ಕಾರಣ ಉಂಟು ಸ್ವಾಮಿ. ಏನು ಕಾರಣ? ನಿಮ್ಮ ಹಣೆಗೆ ಭಸ್ಮವನ್ನು ಲೇಪಿಸುತ್ತಿರುವಂತಹ ಸಂದರ್ಭದಲ್ಲಿ ಹಾ. ನನ್ನ ಹಣೆಯನ್ನು ಸ್ಪರ್ಶ ಮಾಡ್ತಾ ಇಲ್ಲ. ಅಷ್ಟು ಮಾತ್ರವಲ್ಲ, ಹಾ. ನಿಮ್ಮ ಭುಜಕ್ಕೆ ಲೇಪಿಸ್ತೇನೆ ಎಂಬುದಾಗಿ ಹೇಳಿ ಹಾ. ನನ್ನ ಭುಜವನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಿ ಕಾಂತೆ? ಹಾ. ನನ್ನ ಭುಜ ಮುಟ್ಟುವಾಗ ನಿನ್ನ ಭುಜವನ್ನು ಮುಟ್ಟಿ ಹೋಯಿತು. ಅದು ಹೇಗೆ ಸ್ವಾಮಿ ಮುಟ್ಟಿ ಹೋಗುವುದು? ಬೇಡ, ನಿನ್ನನ್ನೇ ಮುಟ್ಟಿದ ಅಂತ ಇಟ್ಟುಕೊಳ್ಳುವ. ಹಾ. ತಪ್ಪು ಏನು? ಮಗನಾದವ ತಾಯಿಯ ತನುವನ್ನು ಮುಟ್ಟುವುದು ಅದು ತಪ್ಪೇನೆ? ಆದ್ರೆ ಮಗನಾಗಿ ನಾವು ಕಡೆಗೆಲ್ಲ ಹಬ್ಬಿಕೊಳ್ಳಬಹುದು. ಆದ್ರೆ ಮಗನ ಹಾಗೆ ಇಲ್ಲ ಸ್ವಾಮಿ. ನನಗೆ ನನ್ನ ಮಗನ ಕುರಿತು ಏನು ಅಂತ ನನಗೆ ಗೊತ್ತು. ಅಂತಕ್ಕೆ ಹಾಗೆ ಅವನಿಗೆ ಎಷ್ಟು ಬೇಸರ ಆಯ್ತು ನನ್ನ ಮಾತು ಕೇಳಿ. ಮನೆ ಕೂತ್ಕೊಳ್ಳಿ ನೀವು. ನಾನು ಆಗಲೇ ಬಂದಿದ್ದೇನೆ. ನಿಮ್ಮ ಒಂದು ಆಟಕ್ಕೆ ತೊಂದರೆ ಆಗುದು ಬೇಡ ಅಂತ ನಾನು ದೂರ ನಿಂತಿದ್ದೀನಿ. ಈ ಪ್ರಾಯದಲ್ಲಿ ನಿಮ್ಮ ಏನೊಂದು ರಸಿಕ ಕೂಡ ನಿಮ್ಮದು. ಆದ್ರೆ ನಿನ್ನದ ಒಂದು ಸ್ವರ ಬರ್ತಲ್ಲ. ಅಲ್ಲ, ನಾನು ಆಲೋಚನೆ ಮಾಡುದು ಮಕ್ಕಳ ಬಗ್ಗೆ ಯೋಚನೆ ಇಲ್ಲ. ಇವರದ್ದು ಯಾವಾಗಲೂ ನಡೀತಾ ಇದೆ. ಹಾಗೆ ಹೇಳಬೇಡ, ನಿನ್ನ ಬಗ್ಗೆ ಆಲೋಚನೆ ಇದ್ದೇ ಅಲ್ವಾ? ಅದನ್ನು ಕೊಡು ಬೇಗ. ಕೊಡ್ತೇನೆ. ಉರಿಯ ಹಸ್ತವನ್ನು ನಿನಗೆ ವರವಾಗಿ ಕೊಡ್ತೇನೆ. ಇದನ್ನು ಒಳ್ಳೆಯ ಕಾರ್ಯಕ್ಕೆ ನೀನು ವಿನಿಯೋಗ ಮಾಡು ಮಗನೇ. ಉರಿ ಹತ್ತದವರು ಬಂದಿದ್ದೇನೋ. ಹೌದು ಮಗನೇ. ಯಾರ ಶಿರದ ಮೇಲೆ ನಾನು ಕೈ ಇಡುತ್ತೇನೆಯೋ ಆ ಕ್ಷಣದಲ್ಲೇ ಅವರು ಭಸ್ಮೀಭೂತರಾಗ್ತಾರೆ. ಸತ್ಯವಾಗೇ? ಹೌದು ಮಗನೇ. ನನಗೊಮ್ಮೆ ಪರೀಕ್ಷೆ ಮಾಡಬೇಕು ಅಂತಾಗಿದೆ. ಅದಕ್ಕೆ ಭೂಲೋಕಕ್ಕೆ ಹೋಗು. ಅಷ್ಟೆಲ್ಲ ವ್ಯವಧಾನ ನನಗಿಲ್ಲ. ಒಮ್ಮೆ ಇಲ್ಲಿಯೇ ಪರೀಕ್ಷೆ ಮಾಡಿದ್ರೇನು? ಇಲ್ಲಿ ಎಲ್ಲ ಪರೀಕ್ಷೆ ಮಾಡುವುದಕ್ಕಿಲ್ಲ. ನೀನು ಭೂಲೋಕಕ್ಕೆ ಹೋಗಬೇಕು. ಏ ಬೆಪ್ಪ! ಅಪ್ಪನನ್ನು ಬೆಪ್ಪ ಅಂತ ಕರಿಬಾರದು. ನಾನು ಹೇಳಿದೆ ಸ್ವಾಮಿ ಒಂದಿನ ಸರಿ ಇಲ್ಲ ಅಂತ. ನೀನು ನನ್ನನ್ನು ಮಾಡಬೇಡ. ಸುಮ್ಮನೆ ಕೂತ್ಕೊಂಡು ಭೋಲೋ ಶಂಕರ, ಭೋಳೆ ಶಂಕರ. ಏ, ನೀನು ನನ್ನ ಅಪ್ಪನಲ್ಲ, ನಾನು ನಿನ್ನ ಅಪ್ಪ. ಏಯ್! ವರವನ್ನು ಕೊಟ್ಟು ನೀನು ಮರ್ಕಟನಾದೆ. ನಿನ್ನ ಹೆಂಡತಿಯನ್ನು ನನಗೆ ಕೊಡು, ನೀನಿಲ್ಲಿಂದ ಓಡು. ನನ್ನ ಹೆಂಡತಿ ನಿನ್ನ ತಾಯಿಯನ್ನು ಬಯಸಿದೆಯಾ?
ನನ್ನ ಮಗನೆನ್ನುವ ಕಾರಣಕ್ಕೆ ನೀನು ನಿನ್ನ ಕೈಕರ್ಯದಲ್ಲಿ ಹಿಂದುಳಿಬಾರದು ಎನ್ನುವ ತಾವೊಂದೇ ಉದ್ದೇಶದಿಂದ ನಿನಗೆ ಹುರಿ ಹಸ್ತದ ವರವನ್ನು ಕರುಣಿಸಿದೆ. ಪಡಕೊಂಡ ಮೇಲೆ ನೆತ್ತಿಗೇರಿದ್ದೆ ನಿನ್ನ ಪಿತ್ತ ನನ್ನ ಶಿರುವ ಮೇಲೆ ಕೈಗೂಡಕ್ಕೆ ಮುಂದಾಗುತ್ತಾ ಇರುವಿ. ಎಂದು ಬಯಸಿದ ಕಾಮುಕ ಇದು ನಿನ್ನ ಕೊನೆಯ ಕಾಲಕ್ಕೆ ಬಂದ ಬುದ್ಧಿ ಎಲ್ಲ ಉಂಟು ನನ್ನಲ್ಲಿ ಉರಿ ಕಣ್ಣು ಬಿಟ್ಟಂತಾದ ಸುಟ್ಟು ಹೋದಿ. ನಿನ್ನ ಕಣ್ಣ ನನ್ನ ಕೈಯ ನೋಡಿಬಿಡ. ನನ್ನ ಆತಿಥ್ಯವನ್ನು ನೀನು ಸ್ವೀಕರಿಸುತ್ತಾ ಇಲ್ಲ. ಆ ಸ್ಥಿತಿಯಲ್ಲಿ ನಾನಿಲ್ಲ. ನಿನ್ನ ಮುಖ ನೋಡುವಾಗ ನನಗೆ ಅರ್ಥವಾಗುತ್ತಾ ಇದೆ. ಏನೋ ಒಂದು ವ್ಯಥೆ. ಒಬ್ಬ ಹಿಂದೆ ನೋಡ್ತಿ, ಆ ಕಡೆ ನೋಡ್ತಿ, ಇಲ್ಲಿ ಬರ್ಲಿಕ್ಕೆ ಅಲ್ಲ. ಯಾವತ್ತೂ ನನ್ನ ತಂಗಿಯಾದಂತಹ ಗಿರಿಜೆಯ ಜೊತೆ ನೀನು ಬರುವ ಅವಳನ್ನು ನೋಡಿದು ಏಕಾಂಗಿಯಾಗಿ ಬರಬೇಕು ಅಂತಾದ್ರೆ ಏನಾದ್ರೂ ಕಾರ್ಯ ಇರ್ಬೇಕಲ್ಲ. ಯಾಕೆ ಬಂದೆ ಬಾಬ? ಕಾರಣ ಉಂಟು ಬಾಬಯ್ಯ. ಏನು ಅಂತ ಹೇಳುವುದು ನನಗೆ ಬಂದ ಕಷ್ಟವನ್ನು. ನನಗೆ ನಿತ್ಯ ಭಸ್ಮವನ್ನು ತಂದು ಕೊಡುವವಳು ನನ್ನವಳು ಶಂಕರಿ. ಈಗ ತರುವುದಿಲ್ಲ ಅಂತಲ್ಲ, ತಂದಿದ್ದು ಒಂದು ದಿವಸ. ತಂದ ಅವಳ ಭಸ್ಮದಲ್ಲಿ ಒಂದು ಕಲ್ಲಿತ್ತು. ಅದು ಲೇಪನಕ್ಕೆ ಯೋಗ್ಯ ಅಲ್ಲ ಎನ್ನುವುದನ್ನು ಅರಿತು ಅದನ್ನು ಗಿರಿಯಾಗಿ ಎಸೆದೆ. ಆ ಕಾಲಕ್ಕೆ ಅದರಲ್ಲಿ ಆಸುರಿಯ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡ ಒಬ್ಬ ಹುಟ್ಟಿಕೊಂಡ. ಹೌದು, ಹುಟ್ಟಿಕೊಂಡವನಿಗೆ ಹೆಸರು ಬೇಕು, ಉದ್ಯೋಗ ಬೇಕು ಅಂತ ಹೇಳಿದ. ಆ ಭಸ್ಮದಲ್ಲಿ ಹುಟ್ಟಿಕೊಂಡ ಕಾರಣಕ್ಕೆ ಭಸ್ಮಾಸುರ ಅಂತ ಹೆಸರು. ಮಾತ್ರ ಅಲ್ಲ, ನನ್ನವಳು ಶಂಕರಿಯ ಬುದ್ಧಿಯನ್ನೇ ಅವನಿಗೆ ಕೊಟ್ಟು ನೀನೇ ಹೋಗಬೇಕು, ನೀನು ಭಸ್ಮ ತರಬೇಕು. ಹೆಂಡತಿಗೆ ವಿಶ್ರಾಂತಿ, ಮಗನಿಗೆ ಕೆಲಸ ಮತ್ತೆ ಉಪಯೋಗ ಮಾಡಿಕೊಂಡ ಬಾಬಯ್ಯ. ಅವನು ಆ ಬಳಿಕ ಒಂದು ದಿವಸ ಬಂದ, ನನಗೆ ಭಸ್ಮ ಸಿಗ್ಲಿಲ್ಲ ಅಂತ ಹೇಳಿದ. ಭಸ್ಮ ತರಬೇಕು ಅಂತಿದ್ರೆ ನೀವು ಉರಿಯಸ್ತದ ವರವನ್ನು ಕೊಡಬೇಕು ಅಂತ ಹೇಳಿದ. ಆಮೇಲೆ ಕೊಡ್ಲಿಕ್ಕಿಲ್ಲ. ನಾನು ಕೊಟ್ಟದ್ದಲ್ಲ, ನಾನು ಕೊಟ್ಟು ಕೆಟ್ಟು ಹೋದದ್ದಲ್ಲ. ನಾನು ಉರಿಯಸ್ತದ ವರವನ್ನು ಅವನಿಗೆ ಅನುಗ್ರಹಿಸಿದೆ. ಅವ ಹೇಳಿದ ಪರೀಕ್ಷೆ ಮಾಡಬೇಕು ಅಂತ. ಮೂಲಕಕ್ಕೆ ಹೋಗುದಿಲ್ಲ, ಅವನಿಗೆ ನನ್ನ ತಲೆಯ ಮೇಲೆ ಕೈ ಇಟ್ಟು ಪರೀಕ್ಷೆ ಮಾಡಬೇಕು. ಮೊದಲು ಅಪ್ಪನನ್ನು ಪರೀಕ್ಷೆ ಮಾಡುವುದಕ್ಕೆ ಹೇಳಿದ. ಉದ್ದೇಶ ಒಂದೇ. ಏನು? ನನ್ನವಳು ಗಿರಿಜೆಯನ್ನೇ ಅವ ಬಯಸಿದ್ದಾನೆ, ತಾಯಿಯನ್ನೇ ಬಯಸಿದ ಕಾಮುಕನಾಗಿದ್ದಾನೆ. ಹಾಗಾಗಿ ಬಾಬಯ್ಯ ಹೀಗಾಯಿತು. ಚಿಂತಿಸಬೇಡಿ ದುರುಳರ ಅಂತಗನಿಗೆ ಮುರುಗಿ, ದುರುಳರ ಅಂತಗನಿಗೆ ಮುರುಗಿ.
ಎಂದಾದರೂ ಮಾಯಾಗರದಿ ಎಂದಾದರೂ ಮಾಯಾಗರದಿ ಸತತವಿರುವುದು ಚಿಂತಿಸ ಬೇಡಿದಗಿ ದುರುಳನ ಅಂತ್ರಗಲಿಯ ಪುರಗಿ ದುರುಳನ ಅಂತ್ರಗಲಿಯ ಪುರಗಿ ಅದಕ್ಕೆ ಬೇಕಾಗಿ ನಾ ಯೋಚಿಸ್ತೇನೆ. ನೀ ಚಿಂತಿಸಬೇಕು. ನೀನು ಸಂಪಿಗೆ ಮರವಾಗಿದ್ದುಕೊಂಡು ನಾನಾಡುವಂತಹ ಲೀಲೆಯನ್ನು ಗಮನಿಸ್ತಾ ಇದ್ದೆ. ಭಸ್ಮಾಸುರನ ಮರಣವನ್ನು ಮರವಾಗಿ ಕಾಣ್ತೇನೆ. ನಾನು ಮನೆಗೆ ಸಿಗ್ತೇನೆ. ಸರಿ, ಈ ಕಾಲದಲ್ಲಿ ಅವನಲ್ಲಿರುವಂತಹ ದೌರ್ಬಲ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಂತಹ ನಾನು ಅವನನ್ನು ಮೋಹದ ಪಾಶದ ಒಳಗೆ ಸಿಲುಕಿಸುವುದಕ್ಕೆ ಬೇಕಾಗಿ ಮೋಹಿನಿಯಾಗಿ ಗೋಚರಿಸುತ್ತೇನೆ. ಸುಮನಸ ವೃಂದ ಕಾವಶೋರಿ ಸುಮನಸ ವೃಂದ ಕಾವಶೋರಿ ಅಸುರವೀರಿ ಕಾವಶೋರಿ ಅಸುರವೀರಿ ಹೇಗಾಯಿತು ಈ ರೂಪ ಹೇಗಾಯಿತು ಅಂತ ಕೇಳಿದ್ರು. ಗೊತ್ತಾಗ್ಲಿಲ್ವಾ? ಸಾರ್ಥಕ ಆಯ್ತು ನಾನು ವೇಷ ಮಾಡಿದ್ದಕ್ಕೆ. ಹೌದು, ಇದು ನಾರಾಯಣ. ನಾರಾಯಣ ಹೌದಪ್ಪ. ಈ ರೂಪವನ್ನು ಬದಲಾಯಿಸಿದ್ದೇನೆ ಯಾಕೆ ಬೇಕಾಗಿ? ದುರುಳನಾದಂತಹ ಭಸ್ಮಾಸುರನಿಗೆ ಬೇಕಾಗಿ, ಅವನನ್ನು ವಧಿಸಬೇಕೆನ್ನುವಂತಹ ಉದ್ದೇಶದಿಂದ ನಾರಾಯಣನಾದಂತಹ ನಾನು ಮೋಹಿನಿಯ ರೂಪವನ್ನು ತಾಳಿದ್ದೇನೆ. ಹಿಂದೀಗ ನನ್ನ ಭಾವವನ್ನು ದೂರಿದ್ದನಲ್ಲ, ಕಷ್ಟ ಬಂದಿದೆ ಎನ್ನುವ ಹಾಗೆ ಆ ಭಾವನ ಸಂಕಷ್ಟವನ್ನೆಲ್ಲ ಕೇಳಿಕೊಂಡಾದ ಮೇಲೆ ದುರುಳನಾದಂತಹ ಭಸ್ಮಾಸುರನ್ನು ವಧಿಸುವುದು ಹೇಗೆ ಎನ್ನುವ ಹಾಗೆ ಮನಸ್ಸಲ್ಲಿ ತರ್ಕಿಸಿಕೊಂಡಾಗ ಅವನದ್ದಾದಂತಹ ದೌರ್ಬಲ್ಯ, ಹೆಣ್ಣು ಎನ್ನುವಂತಹ ಆ ದೌರ್ಬಲ್ಯ ಪಿತ್ತವಾಗಿ ಅಡರಿದೆ. ಅಂತಹ ಭಸ್ಮಾಸುರನ್ನು ವಧೆಗೊಳಿಸುವುದಕ್ಕೆ ಬೇಕಾಗಿ ಈ ಸುಂದರ ಮೋಹಿನಿ ರೂಪವನ್ನು ತಾಳಿದ್ದೇನೆ. ಹಾಗಾಗಿ ಅವನ ಕಣ್ಣ ಮುಂಭಾಗದಲ್ಲಿ ನಾನು ಹೋಗಿ ನಿಲ್ಲಬೇಕು ಎನ್ನುವಂತಹ ಉದ್ದೇಶದಿಂದ ಮೋಹಿನಿ ರೂಪವನ್ನಂತೂ ಅವನ ಕಣ್ಣ ಮುಂಭಾಗದಲ್ಲಿ ನಿಲ್ಲುವುದು ಸರಿ. ಹಾಗಾದ್ರೆ ನೀವೆಲ್ಲ ಹೊಗಳುವುದು ಹೇಗೆ? ಬಂಧನ ಸುರವೈರಿ ಎನ್ನುವ ಹಾಗೆ ಏನು ಅಸುರ ಕುಲದ ಮೇಲೆ ನನಗೆ ವೈರತ್ವವೋ? ಖಂಡಿತವಾಗಿಯೂ ಇಲ್ಲ. ಅಸುರ ಕುಲದಲ್ಲಿ ಹುಟ್ಟಿ ಯಾರು ಸಚ್ಚಾರಿತ್ರವಂತರಾಗಿ ಬಾಳುತ್ತಾರೆ ಅಂತವರೆಲ್ಲರನ್ನೂ ಕೂಡ ಉದ್ಧರಿಸುವುದು ನಾನು. ಆದರೆ ಅಸುರ ಕುಲದಲ್ಲಿಯೇ ಹುಟ್ಟಿ ಯಾರು ಆಸುರಿ ಪ್ರವೃತ್ತಿಯನ್ನು ವೈಗೂಡಿಸಿಕೊಳ್ಳುತ್ತಾರೋ ಅಂತವರ ಬಗ್ಗೆ ಮಾತ್ರ ನನಗೆ ವಿರೋಧವಷ್ಟು. ಪ್ರಸ್ತುತ ಭಸ್ಮಾಸುರ ಆಸುರಿ ಪ್ರವೃತ್ತಿಯಿಂದ ಮೆರೆಯುತ್ತಿದ್ದಾನೆ. ಅಂತವರನ್ನು ಹನನಗೊಳಿಸುವುದಕ್ಕೆ ಬೇಕಾಗಿ ಈ ಮೋಹಿನಿಯ ರೂಪವನ್ನು ತಾಳಿದ್ದೇನೆ. ಸರಿ ಸರಿ, ನಾನೀಗ ಹೋಗುವುದೇನೋ ಸರಿ, ಆದ್ರೆ ಹೋದ ಮೇಲೆ ಅನುಮಾನ ಹುಟ್ಟಬಾರದು. ಇದು ಹೆಣ್ಣಿನ ವೇಷವ ಎನ್ನುವ ಹಾಗೆ. ಅದಕ್ಕೆ ಬೇಕಾಗಿ ಹೋಗುವಂತಹ ನಾನು ಆ ಬಗೆಯನ್ನು ಕಂಡುಕೊಂಡಿದ್ದೇನೆ. ಹೇಗೆ ಗೊತ್ತೇ? ಇರು ನಗೆಯ
ನಡೆದರೆ ನಡೆದರೆ ಖಂಡಿತ
ತರುಣಿ
ಬಣಿಯೋ ಸ್ವಡೀಶೆ ಕಾಣುತ್ತೆ ಗಿರಿಜಾತಿಗೆ ಮಿಗಿಲೆನುತ್ತ ಪರಿ ಪರಿ ಬಣ್ಣಿಸುತ್ತ ರಮೆಗೊಳ್ಳುತ್ತ ಎಂದರು ಲಾರಿ ವೈಯಾರಿ ಲಾರಿ ವೈಯಾರಿ ಲಾರಿ ವೈಯಾರಿ 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 ನನ್ನಷ್ಟಕ್ಕೆ ನಾನು ಯೋಚಿಸುವುದು ನನ್ನಂತ ಒಬ್ಬ ಹುಚ್ಚ ಈ ಪ್ರಪಂಚದಲ್ಲಿ ಬೇರೆ ಇರುವುದಕ್ಕೆ ಸಾಧ್ಯವೇ? ಆ ಮುದುಕಿ ಪರಮೇಶ್ವರನ ಹೆಂಡತಿ, ಹಲವು ಮಕ್ಕಳ ತಾಯಿ, ಅವಳನ್ನು ನೋಡಿಯೂ ನಾನು ಮನಸ್ಸು ಮಾಡಿಬಿಟ್ಟನಲ್ಲ. ಅವಳನ್ನು ದರನೆ ಎಳೆದುಕೊಂಡು ಬಂದು ಇವಳ ಪಾದ ಮೂಲದಲ್ಲಿ ಬಂಧಿಸಬೇಕು. ಅಂತಹ ಸೌಂದರ್ಯ ರಾಶಿ, ಕುಟಿಲ ಚಂಚಲ ಕಠಿಣ ಕೃಷ್ಣ ಮಾಂದ್ಯ, ಹೆಣ್ಣು ಮಕ್ಕಳ ಪಂಚ ಅಂಗಗಳು ಪರಿಪೂರ್ಣವಾಗಿರಬೇಕು. ಪರಿಪೂರ್ಣ ಸುಂದರಿ ಅನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೇಗಾದರೂ ಮಾಡಿ ಇವಳನ್ನು ನನ್ನವಳನ್ನಾಗಿಸಿಕೊಳ್ಬೇಕು. ಮಾತನಾಡಿ ನಮಗೆ ಅಭ್ಯಾಸ ಇಲ್ಲ, ಆದರೂ ಹೇಳುವುದನ್ನು ಕೇಳಿದ್ದೇನೆ. ಎಂಥವರನ್ನೂ ಸ್ವಾಧೀನ ಮಾಡಿಕೊಳ್ಳಬಹುದು, ವಶೀಲಿ ಮಾಡಿಕೊಳ್ಳಬಹುದು. ಹೇಗೆ? ಹೊಗಳಿಕೆಗೆ ಮಾರು ಹೋಗದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಎಂಥ ಮಹಾತ್ಮರೇ ಆಗಲಿ, ನಾವು ಹೊಗಳಿದೆವು ಎಂದಾದರೆ ಅವರು ಖಂಡಿತವಾಗಿಯೂ ಅಡಿಬೀಳುವುದಕ್ಕೆ ಸಾಧ್ಯ. ಹಾಗಿದ್ರೆ ಗೊತ್ತಿಲ್ವ ನಿಮಗೆ? ಒಂದು ಸಾಧಾರಣ 40 ವರ್ಷ ಪ್ರಾಯದ
ಮಧ್ಯ ವಯಸ್ಸಿನ ನಾರಿ ಮಣಿಯವರು ಸಿಕ್ಕಿದ್ರು ಅಂತ ಇಟ್ಟುಕೊಳ್ಳೋಣ. ಅವಳನ್ನು ಸ್ವಾಧೀನ ಮಾಡುವುದು ಹೇಗೆ? ನಿನಗೆ 40 ಆಯ್ತಾ? ನಿನ್ನನ್ನು ಕಂಡ 16ರ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅವಳ ಪರಿಸ್ಥಿತಿ ಹೇಗಿರಬಹುದು? ಇನ್ನು ಕೆಲವು ಹೆಣ್ಣು ಮಕ್ಕಳಿದ್ದಾರೆ ಕಪ್ಪು ಮೈ ಬಣ್ಣದವರು, ಅವರನ್ನು ಅಷ್ಟೇ ನೀನು ಕಪ್ಪಾದರೂ ಎಷ್ಟು ಲಕ್ಷಣ ಇದ್ದಿ ಮಾರೆ ಇದ್ದಿ ಅಂತ ಹೇಳಿದ್ರೆ ಆ ಕಪ್ಪಗಿನ ಹೆಣ್ಣು ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯ. ಹೊಗಳಿ ಮಾತನಾಡಬೇಕು. ನಾರಿ ಬರೇ ನಾರಿಯೇ ಇವಳು. ನಾರಿ ಹೇಳಿದ್ರೆ ಖಂಡಿತ ಕೊರತೆ ಅದಿತ್ತು. ವೈಯಾರಿ ಅದು ನೋಡ್ತೇನೆ ನಾನು. ಮೊದಲಾಗಿ ಒಂದು ಕೆಲವು ಸಂಖ್ಯೆಗಳನ್ನು ಮಾಡಿಬಿಡ್ತೇನೆ. ಆ ಕಡೆಯಿಂದ ಮನಸ್ಸುಂಟ ಅಂತ ನೋಡ್ಬೇಕಲ್ಲ. ಸ್ವಲ್ಪ ಜಲದೋಷ ಉಂಟು ಅವಳಿಗೆ. ರೊಟ್ಟಿ ನಟ್ಟಿ ಅಭ್ಯಾಸ ಉಂಟು ಅವಳಿಗೆ. ಗೀಚಬೇಡ, ನೀನು ಗೀಚುವುದು ನೆಲವನ್ನಲ್ಲ, ನನ್ನ ನೆಲವು ನನ್ನ ಎದೆಯನ್ನೇ ಗೀಚಿದಂತ ಅನುಭವ ನನಗೆ ಆಗ್ತಾ ಉಂಟು. ಹಾಗಿದ್ರೆ ವೈಯಾರಿ ಎನ್ನುವ ಹಾಗೆ ಕರೆಯೋಣ. ಓ ನಾರಿ, ಓ ವೈಯಾರಿ, ಕಿವಿ ಕೇಳಿಸುವುದಿಲ್ಲ. ಭೇದಗಿಚ್ಚಗ ಬ್ರಹ್ಮದೇವ ಎಲ್ಲವನ್ನು ಕೊಟ್ಟಿದ್ದಾನೆ ಇವರಿಗೆ, ಆದರೆ ಕಿವಿ ಮಾತ್ರ ಕೇಳಿಸುತ್ತಾ ಇಲ್ಲ. ಆದರೆ ಒಂದು ಸಮಾಧಾನ, ಕಣ್ಣು ಕಾಣಿಸ್ತದಲ್ಲ. ಇದಕ್ಕೆ ಯಾವುದು ಅರ್ಥ ಆಗುವುದಿಲ್ಲ. ಬಾಯಿ ಬರುವುದಿಲ್ಲ. ಕಿವಿಗೆ ಮತ್ತು ಬಾಯಿಗೆ ಸಂಬಂಧ ಉಂಟು. ಕಿವಿ ಕೇಳುವುದಿಲ್ಲ ಅಂತಾದ್ರೆ ಬಾಯಿ ಬರುವುದಿಲ್ಲ. ಇದು ಬೆಪ್ಪೆ ಬೆತ್ತು ನನಗೀಗ ಅರ್ಥ ಆಯ್ತು. ಹಾಗಿದ್ರೆ ಕಣ್ಣು ಕಾಣಿಸ್ತದೆ. ಕಣ್ಣು ಕಾಣಿಸದೆ ಈ ಕಾಲಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅಭಿನಯದ ಮೂಲಕ ನಮ್ಮ ಪ್ರೇಮ ನಿವೇದನೆಯನ್ನು ನಾನು ಮಾಡಿಕೊಡ್ತೇನೆ. ಮೊದಲಾಗಿ ಒಂದು ಚುಂಬನವನ್ನು ನಾನು ಹಾರಿಸಿ ಬಿಡ್ತೇನೆ, ಗಾಳಿಯಲ್ಲಿ ಹಾರಿಸಿ ಬಿಡ್ತೇನೆ. ಇದಕ್ಕೆ ಅರ್ಥವೇ ಆಗುವುದಿಲ್ಲ, ಯಾವುದೂ ಅರ್ಥ ಆಗುವುದಿಲ್ಲ. ಇದು ನಮ್ಮ ಪ್ರಣಯದ ಸಂಕೇತ. ಇದನ್ನೊಂದು ಹಾರಿಸಿ ಬಿಡ್ತೇನೆ. ದೇವರಿಗೆ ಸಾವಿರ ನಮಸ್ಕಾರ. ನಾನು ಬಾಯಿ ಬರುವುದಿಲ್ಲ ಅಂತ ಎಣಿಸಿದ್ದು, ನಿಮಗೆ ಬಾಯಿ ಬರ್ತದೆ, ಕಣ್ಣು ಕಾಣಿಸ್ತದೆ, ಕಿವಿಯು ಕೇಳಿಸ್ತದೆ. ನನಗೆ ಬಾಯಿ ಬರುವುದಿಲ್ಲ ಅಂತ ಯಾರು ಹೇಳಿದ್ದು? ನೀನಾಗ ಅಭಿನಯ ಮಾಡಿದ್ದೀಗ. ಹಾಗೆಲ್ಲ ಮಾತಾಡ್ಲಿಕ್ಕೆ ಆಗುತ್ತದ? ಏನು ಅತಿಶಯವಾದಂತಹ ಪ್ರಪಂಚದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳಿರಬಹುದು, ಪ್ರತಿಯೊಬ್ಬರಲ್ಲಿ ಒಂದೊಂದು ಕೊರತೆ ಇರ್ತದೆ. ಹೌದು. ಆದರೆ ನಿನ್ನಲ್ಲಿ ಎಲ್ಲಿನ 7 ಭಾಗದ ಒಂದರಷ್ಟು ಕೂಡ ಕೊರತೆ ನಿನ್ನಲ್ಲಿ ಕಾಣಿಸುತ್ತಾ ಇಲ್ಲ. ಸರಿ. ಆದ ಕಾರಣ ನಿನ್ನ ಕಡೆಗೆ ನಾನು ಆಕರ್ಷಿತನಾದೆ. ನಿನ್ನ ಸನಿಹಕ್ಕೆ ಬಂದಿದ್ದೇನೆ. ಯಾಕೆ? ಹೇಳ್ತಾ ಇದ್ದೇನೆ. ಏನು? ನೀನು ಯಾರು, ಎಲ್ಲಿಯವಳು, ಯಾಕಾಗಿ ಇಲ್ಲಿ ಬಂದೆ, ನಿನ್ನ ಹೆಸರೇನು, ನಿನ್ನ ತಂದೆ ತಾಯಿಗಳು ಯಾರು, ಊರಲ್ಲಿ ಸಕಲ ವೃತ್ತಾಂತಗಳನ್ನು ಹೇಳಬಹುದಾ? ಈಗ ನನ್ನ ಪರಿಚಯ ಬೇಕು, ಅದಕ್ಕೆ ಮಾತಾಡೋದು. ನಿಜ. ಹಾಗೆಲ್ಲ ಎಲ್ಲರಲ್ಲಿ ಪರಿಚಯವನ್ನು ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ ಆಗುವುದಿಲ್ಲ? ನಿಮ್ಮ ಪರಿಚಯ ನಮಗಾಗಬೇಕು. ಅದಕ್ಕೆ ಅವರ ಪರಿಚಯ ಏನು ಅಂತ ಗೊತ್ತಾದ್ರೆ ಹೇಳಬಹುದು. ಯಾರಯ್ಯ? ಯಾರಿಯ ದೇಶ ಈ ರೀತಿಯರಿಗೆ ಕಾರಣವೇನೋ ನಾನರಿಗೆ ಈರಲಿಯಲೆಯ ಊರಲ್ಲಿ ಬೆಸರದೊಯ್ಯೇನು ಈರಲಿಯಲೆಯ ಊರಲ್ಲಿ ಬೆಸರದೊಯ್ಯೇನು ವಿಚಾರ ಅರುವೆಂದಳಾಯ ಪರಿಚಯ ಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀಯ. ಆದ್ರೆ ಹೆಣ್ಣಾದವಳು ತನ್ನ ಪರಿಚಯವನ್ನು ಎಲ್ಲರಲ್ಲಿ ಹೇಳಿಕೊಳ್ಳುವುದಿಲ್ಲ. ಹೇಳಲೇಬಾರದು. ಅಪರಿಚಿತರಲ್ಲೂ ಹೇಳಿಕೊಳ್ಳಲೇಬಾರದು. ನಿನ್ನಲ್ಲಿ ಹೇಳಿಕೊಳ್ಳಬಹುದು. ಯಾಕೆ? ನೀನೊಬ್ಬ ಸಭ್ಯನಾಗಿ ಕಾಣ್ತಾ ಇದೀಯ. ಅಲ್ಲ, ಸಭ್ಯ. ಅದೇನು ನಿನಗೆ ಸಭ್ಯ ಎನ್ನುವ ಶಬ್ದ ಹೇಳುವಾಗ ನಿನಗೆ ಗಂಟಲು ಹಿಡಿಯುವುದಿಲ್ಲ. ಹೌದು, ಸಭ್ಯನಿದ್ದೇನೆ. ಗಂಟಲು ಕೇಳ್ತಾ. ಒಳ್ಳೆ ಅಪ್ಪಮ್ಮನಿಗೆ ಹುಟ್ಟಿದವನಿದ್ದೇನೆ. ಮತ್ತೆ ನಾವೆಲ್ಲ ಕೆಟ್ಟಪ್ಪ ಬಂದಿದ್ದೀವಿ. ನಾನು ನನ್ನ ವಿಷಯ ಹೇಳಿ, ನಾವು ನಮ್ಮ ವಿಷಯವನ್ನು ಹೇಳಿ ನಿನ್ನದನ್ನು ನೀನು ಹೇಳಿ. ಆಗಿತ್ತು. ಸರಿ, ನಿನ್ನಲ್ಲಿ ಪರಿಚಯವನ್ನು ಹೇಳಿಕೊಳ್ಳಬಹುದು ಎನ್ನುವಾಗ ನನಗೂ ಅನ್ನಿಸುತ್ತಾ ಇದೆ. ಹೇಳಬಹುದಪ್ಪ. ಆದ್ರೆ ಪರಿಚಯ ನೋಡುವಾಗ ಗೊತ್ತಾಗುದಿಲ್ಲ. ಹೌದು, ಎಂತ ಸಂಸ್ಕಾರವಂತನ. ಹೌದಪ್ಪ. ಇದು ಪರಿಚಯವನ್ನು ಹೇಳಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನೀನು ಯಾರು ಅಂತ ಆಗ್ಬೇಕು.
ನಿನ್ನ ಊರು ಯಾವುದು, ನಿನ್ನ ಹೆಸರೇನು, ನೀನು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು, ಇವನ್ನೆಲ್ಲ ಸವಿಸ್ತಾರವಾಗಿ ಕೇಳಿದ್ರೆ ನನ್ನ ಪರಿಚಯವನ್ನು ನಾನಿನಲ್ಲಿ ಹೇಳಿಕೊಳ್ಬಹುದು. ಪರಿಚಯವನ್ನು ಕೇಳಿದಂತ ಪುರುಷನ ಪರಿಚಯ ಇದ್ದರೆ ಮಾತ್ರ ಹೇಳು. ಹೌದು, ಒಳ್ಳೆ ಲಕ್ಷಣ. ಹಾಗಿದ್ರೆ ನನ್ನ ಪರಿಚಯ ನಿನಗೆ ಸಿಗಲಿಲ್ಲ. ಹೇಗೆ ಅರ್ಥ ಮಾಡಿಕೊಂಡೆ? 9 ದಿವಸ ಬೇಕಾಗ್ತದೆ ಇಲ್ಲಿ. ಹುಲಿಯ ಹಾಗೆ ಕುಣಿದೆ, ಅದರಿಂದ ಹುಲಿ ವೇಷ ಮಾಡಿದ್ದು. ಮತ್ತೆಂತದ್ದು? ಹಾಗಲ್ವಾ? ಪೌರುಷದ ಪ್ರತೀಕಗಳು ಯಾವುದು? ಯಾವುದು? ಹುಲಿಯಾಗಲಿ ಸಿಂಹವಾಗಲಿ ಅದನ್ನು ಸೂಚಿಸಿದ್ದು ನಾನು ಒಂದು ಸಣ್ಣ ಮಟ್ಟಿನ ಹುಲಿ ಎನ್ನುವ ಹಾಗೆ. ಹಾಗೆ ಹುಲಿ ವೇಷ ಹಾಕುವರು ಏನು ಅಲ್ಲ, ನಾನು ಓದುವ ಸಮರ್ಥನಿದ್ದೇನೆ ಯಾವುದಕ್ಕೆ ಎನ್ನುವುದನ್ನು ಆ ರೀತಿಯಾಗಿ ನಾನು ಸೂಚಿಸಿದೆ. ನನ್ನ ವಿಚಾರ ನಿನಗೆ ತಿಳಿದಿಲ್ಲ. ನನಗೆ ತಿಳಿಲಿಲ್ಲ. ಕೈಲಾಸಗಳಿದೆಯೋ? ನಾನು ನಿನ್ನ ಪರಿಚಯವನ್ನು ಕೇಳಿದ್ರೆ ನೀನು ಕೈಲಾಸ ಗೊತ್ತಿಲ್ಲ ಅಂತ ಕೇಳಿ. ಈಗ ನೀನು ನಗುದಿ ಆಗ್ತದೆ. ಅಲ್ಲ, ಮತ್ತೆ ನಿನ್ನ ಪರಿಚಯ ಹೇಳಿದ್ರೆ ನಿನ್ನ ಪರಿಚಯವನ್ನು ಹೇಳ್ಬೇಕು. ಕೈಲಾಸದ ಬಗ್ಗೆ ನಮಗೆ ಗೊತ್ತಿಲ್ವಾ? ಅದು ಕೈಲಾಸದ ಗೊತ್ತುಂಟು, ಮಂಜುನಾಥನ ಗೊತ್ತುಂಟು. ಅದು ಪೀಠಿಕೆ. ಪೀಠಿಕೆ ಪೀಠಿಕೆ ಅಲ್ಲಿಂದ. ಹೌದು. ನಮ್ಮದು ಪೀಠಿಕೆ ಮಾತ್ರ ದೊಡ್ಡದು. ಹೌದು, ಕತೆ ಸಣ್ಣ ಸಣ್ಣದ. ಹೌದು. ಪೀಠಿಕೆ ಪ್ರಾರಂಭ. ಸರಿ. ಕೈಲಾಸದ ರಸ ಯಾರು? ಕೈಲಾಸದ ಒಡೆಯ ಶಿವ ಪ್ರಭು ಪರಮೇಶ್ವರ. ದಿನಕ್ಕೆ ಮೂರಾವರ್ತಿ ಚಿತಾಭಸ್ಮವನ್ನು ಧರಿಸುವ ಒಂದು ದಿನ ಧರಿಸುವಾಗ ಹರಳೊಂದು ಸಿಕ್ಕಿತು. ಹೌದೇ? ಹೌದು. ಅದನ್ನು ಕೈಲಾಸ ಪರ್ವತದ ಕೆಳಗೆ ಬಿಸಾಡಿದ. ಓಹೋ, ಅಲ್ಲಿ ಹುಟ್ಟಿಕೊಂಡ. ನೀನು ನಗುವುದು ನೋಡುವುದಕ್ಕಿಂತಲೂ ಕೇಳುವುದಕ್ಕೆ ಅಂತ. ಆ ಶಬ್ದ ಉಂಟಲ್ಲ, ಇದು ಗಿಡಗಳಿಗೆ ಔಷಧಿ ಸಿಂಪಡಿಸಿದ್ದಾರೆ. ಇದು ಕಸವ ಏನು? ಈ ಕಸದಲ್ಲಿ ಇವು ರಸ ಉಂಟು ಎನ್ನುವುದು ಆಮೇಲೆ ನಿನಗೆ ಅರ್ಥ ಆಗಿದೆ. ಅದು ಹೇಗೆ? ಕಸದಲ್ಲಿ ಹುಟ್ಟಿದವ ನೀನು ಯಾರು? ನನಗೆ ನಾಮಕರಣವನ್ನು ಮಾಡಿದ. ಭಸ್ಮದಿಂದ ಹುಟ್ಟಿಕೊಂಡ ಕಾರಣ ಭಸ್ಮಾಸುರ. ಭಸ್ಮಾಸುರವ ನಾನೇ. ಸತ್ತೇ ಹೋಗ್ಲಿ ಅಲ್ಲಿ. ನಿನ್ನನ್ನು ಕಂಡ ಮೇಲೆ ಬದುಕಬೇಕು ಎನ್ನುವಂತಹ ಆಕಾಂಕ್ಷೆ ನನಗೆ ಹುಟ್ಟಿದೆ. ಹಾಗಲ್ಲ, ನನ್ನ ಬುದ್ಧಿಗೆ ನಾನು ಬೈಕೊಟ್ಟದ್ದು. ನಿನಗೆ ಅರ್ಥ ಆಗಲಿಲ್ಲ ಎನ್ನುವ ಹಾಗೆ. ಭಸ್ಮಾಸುರ ಹೆಸರು ಕೇಳಿದ್ದೇನೆ, ಮುಖತ ನೋಡಿದ್ದು ಇವತ್ತೇ ನಾನು. ನಾವೇ ಭಸ್ಮಾಸುರ. ನಿನ್ನನ್ನೇ ನೋಡ್ಬೇಕಂತ ನಾನು ಬಂದದ್ದು ಇವತ್ತು. ಹೌದಾ? ಹೌದು. ಪರಮೇಶ್ವರನ ಸುಕುಮಾರನ. ಪರಮೇಶ್ವರಿಗೆ ಒಬ್ಬ ಸುಕುಮಾರನಿದ್ದಾರಂತೆ, ಹೊಸದಾಗಿ ಹುಟ್ಟಿಕೊಂಡದಂತೆ. ಅವನು ನೋಡ್ಬೇಕಂತಿತ್ತು. ಗುಹ ಗಣಪರ ತಮ್ಮನಿದ್ದೆ. ಪರಿಚಯ ಆಯ್ತಲ್ಲ? ಪರಿಚಯ ಆಯ್ತು. ಅದನ್ನೇ ನಾನು ಮೊದಲಾಗಿ ಹೇಳಿದ್ದು. ಏನು? ಒಳ್ಳೆ ಅಪ್ಪ ಅಮ್ಮನಿಗೆ ಹುಟ್ಟಿದವ ಅಂತ. ಹಾಗೆ ನೀನು ಯಾರು? ನಿನ್ನ ಪರಿಚಯ. ನನ್ನ ಪರಿಚಯ ಬೇಕಾ? ಹೌದು. ಹೇಳಲೇಬೇಕಾ? ಏನು ಅಂತ ಹೇಳಿದಲ್ಲಿ ನಾನು ಅತಿ ಕುಲದಲ್ಲಿ ಪುಟ್ಟಿ ಗತಿಯೇ ಕಾಣದೆ ಬಂದೆ, ಗತಿಯ ಕಾಣದೆ ಬಂದೆ, ಮತಿವಲ್ಲ ಕೇಳ್ಯೋನ ಕಥೆಯ, ಮತಿವಲ್ಲ ಕೇಳಿದ ಕಥೆಯ, ಅತಿ ಕುಲದಲ್ಲಿ ಈ ಕಥೆಗೆ ಕಾಣದೆ ಬಂದೆ, ಮತಿ ಕಥೆಗೆ ಹೇಳಿದ ಕಥೆಯ, ಅತಿ ಕುಲದಲ್ಲಿ ಪುಟ್ಟಿ ಗತಿಯ ಕಾಣದೆ ಬಂದೆ, ಮತಿ ಕೇಳಿದ ಕಥೆಯ, ಪತಿಯ ನರಸಿ ಬಂದೆ, ಪತಿಯ
ಕುಲದಲ್ಲಿ ಬುದ್ಧಿ ಗತಿಯ ಕಾಣದೆ ಮತಿ ಗತಿಯೇ ನೀನಂತಾಗ ನಿನ್ನ ಕಣ್ಣಿನಿಂದ ನೀರು ಹರಿಯುತ್ತಾ ಇದೆ. ಅದನ್ನು ಕಂಡಾಗ ನನ್ನ ಬಾಯಿಂದ ಜೋರಾಗಿ ನೀರು ಹರಿಯುತ್ತಾ ಇದೆ. ಏನು ನೀನು ನನ್ನ ದುಃಖದೊಟ್ಟಿಗೆ ಸೇರಿಕೊಳ್ಳುವುದಾ ಅಥವಾ ತಮಾಷೆ ಮಾಡುವುದಾ? ಪರಿಹಾಸ್ಯ ಮಾಡುವುದಲ್ಲ, ನಿನ್ನ ಮುಖ ನಯವಾಗಿದೆ ನೋಡು. ಕಣ್ಣಿನಿಂದ ಜಿರುಗಿದಂತಹ ನೀರು ಅದು ನೇರವಾಗಿ ಕೆಳಗೆ ಬೀಳ್ತದೆ. ನಮ್ಮ ಮುಖ ಹಾಗ ಹೇಗೆ? ನಿನ್ನನ್ನು ಕಂಡಾಕ್ಷಣ ಕಣ್ಣ ನೀರು ನನಗೆ ಬಂತು. ಆ ನೀರು ನೇರವಾಗಿ ನನ್ನ ಮೀಸೆಗೆ ಹೋಗಿ ಅಲ್ಲಿ ಸೋಸಿ ಅದು ಬಾಯನ್ನು ಸೇರಿ ಅಲ್ಲಿಂದ ಕೆಳಗೆ ಬರ್ತಾ ಉಂಟು. ನಾನು ಪರಿಚಯವನ್ನು ಹೇಳಿಕೊಳ್ತಿದ್ರೆ ನಿನಗೊಂದು ಪರಿಹಾಸ್ಯ ಮಾಡುವುದಾಯಿತು. ನಾನು ಪರಿಹಾಸ್ಯ ಮಾಡಿದ್ದಲ್ಲ, ಪ್ರಾಮಾಣಿಕವಾಗಿ ಆಡಿದ್ದು ನಾನು. ನನ್ನ ಕಥೆಯನ್ನು ಹೇಗೆ ಅಂತ ಹೇಳಿ ಬೇಸರದ ಕತೆ ನೀನು ಹೇಳಲೇಬೇಕು. ಬೇಸರವನ್ನು ನಾವು ಹಂಚಿಕೊಂಡೆವು ಎಂದಾದ್ರೆ ಆ ಬೇಸರ ಕಡಿಮೆ ಆಗುತ್ತದೆ. ಸಂತಸವನ್ನು ಹಂಚಿಕೊಂಡರೆ ಸಂತಸ ಇಮ್ಮಡಿಯಾಗುತ್ತದೆ. ನಿನ್ನ ಬೇಸರವನ್ನು ನನ್ನಲ್ಲಿ ಹೇಳು, ಪರಿಚಯ ನಾನು ಭಾಗಿಯಾಗ್ತೀನಿ. ನನ್ನ ಪರಿಚಯವನ್ನು ಹೇಳಿಕೊಳ್ಳಬಹುದು. ಎಲ್ಲಿಂದ ಅಂತ ಆರಂಭಿಸುವುದು? ನನ್ನ ಪರಿಚಯವನ್ನು ಯಾರಿಂದ ಆರಂಭಿಸುವುದು? ಮೊದಲಾಗಿ ಜಾತಿಯನ್ನು ಅಂತ ಹೇಳಬೇಕು. ಹೌದಾ? ಹೌದು. ನಮ್ಮದು ಜಾತಿ ಅತೀತ. ಪ್ರತಿಯೊಂದು ವ್ಯವಹಾರಕ್ಕೂ ಎಲ್ಲರೂ ಕೇಳುವುದು ನಿಮ್ಮ ಜಾತಿ ಯಾವುದು, ನಿಮ್ಮ ಜಾತಿ ಯಾವುದು. ಹೌದಾ? ನೀನು ಹಾಗೆ ಜಾತಿಯನ್ನು ಬಿಟ್ಟು ನಮ್ಮ ವ್ಯವಹಾರವೇ ಇಲ್ಲ. ನಿನ್ನದು ಹಾಗೆ ಆಯ್ತಾ? ಎಲ್ಲರದ್ದು ಹಾಗೆ. ನಿನ್ನ ಜಾತಿ ಯಾವುದು? ಜಾತಿ ಅತಿಕುಲದವಳು. ಅತಿಕುಲದವಳು. ಅತಿ ಅಂದ್ರೆ ಹೆಚ್ಚು ಕುಲ. ಹೆಚ್ಚು ಕುಲ ಅಂದ್ರೆ ಬಹುಶಃ ತುಂಬಾ ಮಂದಿ ಅಪ್ಪಂದಿರಿದ್ದಾರೆ ಅಂತ ಕಾಣ್ತದೆ. ಮತ್ತೆ ಅತಿ ಕುಲ ಅಂತ ಹೇಳಿದ್ರೆ ತುಂಬಾ ಮಂದಿ ಅಪ್ಪಂದಿರಿದ್ದಾರೆ ಅಂತ. ನನಗೆ ತುಂಬಾ ಮಂದಿ ಅಪ್ಪಂದಿರಿದ್ದಾರೆ ಅಂತ ಮತ್ತೆ ನೀನೇ ಹೇಳಿದ್ದಲ್ಲ ಅತಿ ಕುಲ ಅಂತ ಹೇಳಿ. ನೀನು ನನ್ನ ಬಗ್ಗೆ ಹಾಗೆ ಹೇಳಬೇಡ. ನಾನು ಪರಿಹಾಸ ಮತ್ತೆಂತದ್ದು? ನನಗೆ ತುಂಬಾ ಮಂದಿ ಅಪ್ಪಂದಿರಿದ್ದಾರೆ ಅಂದ್ರೆ ಅರ್ಥ ಎಂತದ್ದು? ನಿನಗೆ ಬೇಸರ ಆಯ್ತು. ಮತ್ತೆ ಬೇಸರ ಆಯ್ತು. ನನ್ನ ಮಾತನ್ನು ನಾನು ಹಿಂದೆ ಬಡಿದೆ. ನೀ ಹೇಳುದು ಮತ್ತೆ ಹಿಂದೆ ಬಡಿಯುವುದು. ಹಿಂದೆ ಬಡಿದೆ ಹೇಳು. ಹಿಂದೆ ಬಡಿದಲ್ಲಿ ಬೇಸರ ದೂರ ಆಗ್ತದೆ. ಮತ್ತೆ ಅತಿ ಕುಲ ಅಂತ ಹೇಳಿದ್ರೆ ಅತಿ ಅಂತ ಹೇಳಿದ್ರೆ ಶ್ರೇಷ್ಠವಾದಂತಹ ಕುಲ, ಉನ್ನತವಾದಂತಹ ಕುಲ. ಶ್ರೇಷ್ಠ ಕುಲ ಯಾವುದು? ಅವರವರ ಮಟ್ಟಿಗೆ ಅವರವರ ಕುಲವೇ ಶ್ರೇಷ್ಠ. ಹೌದು. ಮತ್ತೆ ಆದ್ರೂ ಕೂಡ ಚತುರ್ವರ್ಣದಲ್ಲಿ ಶ್ರೇಷ್ಠ ಅಂತ ಒಂದು ವರ್ಣ ಇದೆ. ಒಂದು ಮಾತುಂಟು, ಬ್ರಾಹ್ಮಣರು ಶ್ರೇಷ್ಠ. ಬ್ರಾಹ್ಮಣರ ಕುಲ. ನಾನು ಬ್ರಾಹ್ಮಣತಿ. ನೀನು ಬಟ್ಟತ್ತಿ ಆಗಿದೆ. ಸುಲಭದಲ್ಲಿ ಹೇಳುದಿದ್ರೆ ನೀನು ಬ್ರಾಂಡಿ. ನೀನು ಬ್ರಾಂಡಿ. ನಾವು ತಪ್ಪಿ ಮಾತನಾಡಿದ್ರೆ ನೀವು ವೇಗವಾಗಿ ಬ್ರಾಹ್ಮಣತಿ ಬ್ರಾಹ್ಮಣಿ ಬ್ರಾಹ್ಮಣಿ ಬ್ರಾಂತಿ ಬ್ರಾಂತಿ ಬ್ರಾಂಡಿ ಅಂತ ಬಂತಲ್ಲ. ಬ್ರಾಹ್ಮಣ ವೇಗವಾಗಿ ಹೇಳುದು ಬೇಡ. ಅದು ಅಚ್ಚ ಕನ್ನಡ. ಬ್ರಾಹ್ಮಣ ಕನ್ಯೆ. ಬ್ರಾಹ್ಮಣ ಕನ್ಯೆ ನಾನು. ನನ್ನ ಅಪ್ಪ 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 ಗೋವಿಂದ. ಓ, ಗೋವಿಂದ ಭಟ್ರ ಮಗಳು. ಯಾವ ಗೋವಿಂದ ಭಟ್ರು? ಆ ಹಳೆ ಗೋವಿಂದ ಭಟ್ರ ಅಲ್ಲ, ಮಧ್ಯ ವಯಸ್ಸಿನ. ನಿನಗೆ ಪರಿಚಯ ಬೇಕಾ ಅಥವಾ ನಾನು ನೀನು ಹೇಳಿದ್ದಲ್ಲ ನನ್ನ ಅಪ್ಪ ಗೋವಿಂದ ಅಂತ. ಗೋವಿಂದ ಭಟ್ರು ಜಾತಿ ಬ್ರಾಹ್ಮಣ ಅಂತ ಹೇಳಿ. ನಿಮಗೆ ಯಾವ ಗೋವಿಂದ ಭಟ್ರದೆ? ನನಗೆ ಎಲ್ಲ ಗೋವಿಂದ ಭಟ್ರನ್ನು ಪರಿಚಯ ಉಂಟಾ? ನೀನು ಯಾರ ಮಗಳು ಅಂತ ಹೇಳು. ಆ ಗೋವಿಂದ ಭಟ್ರು ಅಲ್ಲ, ಈ ಗೋವಿಂದ ಭಟ್ರು ಅಲ್ಲ. ನಾ ಹೇಳಿದ್ದು ನನ್ನದೊಂದು ಭಾವ ಅಂತದ್ದು. ಹೇಗೆ? ನನ್ನ ಅಪ್ಪ ಈ ಲೋಕವನ್ನು ಬಿಟ್ಟು ಆ ಗೋವಿಂದನ ಪಾದವನ್ನೇ ಸೇರಿ ಬಿಟ್ಟ. ಓ, ಗೋವಿಂದ ಬಡಿದು ಹೋದ. ಯಾವಾಗ ಸತ್ತದ್ದು? ಅವಾಗ ಸತ್ತದಂತೆ ನನಗೆ ನೆನಪಿಟ್ಟಿಲ್ಲ. ಯಾವಾಗ ಸತ್ತ? ನೀನು ಹುಟ್ಟುವುದಕ್ಕೆ ಮೊದಲೇ ಸತ್ತನ? ಇದು ನನ್ನ ಅಮ್ಮ ನನ್ನನ್ನು ಗರ್ಭಿಣಿ ಇರುವಾಗ ಅವ ಸತ್ತು ಹೋದ. ಒಂದು ಸಂಶಯ, ಎಂತದ್ದು? ನಿನ್ನನ್ನು ಹೆರುವುದಕ್ಕೆ 10 ತಿಂಗಳು ಮೊದಲೇ ನಿನ್ನ ಅಪ್ಪ ಸತ್ತನ? ಒಂದು ಸಂಶಯ ನೋಡ್ಬೇಕು. ಅದೇ 10 ತಿಂಗಳು ಮೊದಲೇ ಸಾಯ್ತದ. ನಾವು ಹುಟ್ಟಿದ ಹೇಗೆ? ನಿನಗೆ ಅರ್ಥ ಆಯ್ತಲ್ಲ. ಮುಂದುವರಿಸಿ. ನೀನು ಜಾಣ ಗಡ್ಡನ? ಅಪ್ಪನ ವಿಚಾರ ಗೊತ್ತಾಯ್ತು. ಅಮ್ಮ 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 ಯಾರು? ಅಪ್ಪ ಅಮ್ಮ ಯಾರು? ಉಮ್ಮ ಉಮ್ಮ. ಗೋವಿಂದ ಭಟ್ಟ ಸಮರ್ಥರಿದ್ದಾರೆ. ಒಬ್ಬಳು ಉಮ್ಮನಿಗೆ ಕೈ ಕೊಟ್ಟ. ಎಲ್ಲ ನಮ್ಮಲ್ಲಿಂದ ಹೋಗುವುದೇ. ಇದು ಗೋವಿಂದ ಭಟ್ಟ ಮಾತ್ರ ಕರ್ಕೊಂಡು ಬಂದಲ್ಲ. ಎಂತೆಂತ ಕರ್ಕೊಂಡು ಬರುವುದು? ಒಂದು ಉಮ್ಮ. ಯಾವ ಉಮ್ಮ? ನೀ ತಿಳಿದುಕೊಂಡ ಉಮ್ಮ ಅಲ್ಲ.
ಉಮ್ಮ ಅಂತ ಹೇಳಿದ್ರೆ ಹೀಗೆ ಉಮ್ಮಪ್ಪ ನನ್ನ ಭಾವನೆಯನ್ನು ಅರ್ಥ ಮಾಡಿಕೋ ಬಸವಪುರ. ಅಮ್ಮ ಯಾರು ಎನ್ನುವ ಹಾಗೆ ನಿನಗೆ ತಿಳಿಲಿಲ್ಲ. ಅಮ್ಮನನ್ನು ನೀನು ಕಳೆದುಕೊಂಡೆ. ನನ್ನ ಹುಟ್ಟಿದಾಕ್ಷಣವೇ ನನ್ನ ಅಮ್ಮನ್ನು ತೀರಿಕೊಂಡು. ಹಾಗಿದ್ರೆ ಅಪ್ಪ ಅಮ್ಮನನ್ನು ಮುಕ್ಕಿದಿಂದ ಒಳಗೆ ಮತ್ತೆ ನಾನು ಹೇಳಿದಲ್ಲಿ ಶಾಪ ಆಗ್ತದೆ ನೀನು. ಸತ್ಯ ನಾ ಹಾಗೆ ಕಾಣ್ತೇನಾ? ಬೇಸರ ಮಾಡಬೇಡ. ಏನು ಹೇಳುದು? ಹೌದು. ನಿನ್ನ ರಾಶಿ ಹಾಗಿರ್ಬೇಕು. ಅದೇನೇ ಇರಲಿ, ಅಪ್ಪ ಅಮ್ಮ ಮಡಿದು ಹೋದ್ರು. ಆಮೇಲೆ ನಿನ್ನನ್ನು ಸಾಕಿದವರು ಯಾರು? ನನ್ನನ್ನು ಸಾಕಿದ್ದು ಆಚೆ ಮನೆಯ ವನಜಮ್ಮ, ಈಚೆ ಮನೆಯ ಕಮಲಮ್ಮ, ಆಚೆ ಮನೆಯ ಜಲಜಮ್ಮ, ಮತ್ತೆ ಆ ಕಡೆ ಮನೆ ಇನ್ನೊಬ್ಬಳಮ್ಮ. ಎಲ್ಲ ಅಮ್ಮಂದಿರಿ. ಅಮ್ಮಂದಿರಿ. ಆಚೆ ಮನೆ ಧೂಮಣ್ಣ, ಈಚೆ ಮನೆ ಚೋಮಣ್ಣ ಯಾರು ನೋಡಿಲ್ಲ. ಅದು ನಿನಗೇನು ಸಂಕಟ? ಅಲ್ಲ, ಅದೇನು ಅಮ್ಮಂದಿರೇ ನಿನ್ನನ್ನು ನೋಡಿದ್ದು. ಅವರ ಹಾಗೆ 10 ಮಂದಿಯ ತುತ್ತು ಸೇರಿ ನಾನು ಸಾಕಿದ್ದು. 10 ಸಮಸ್ತರ ಸೇವೆ ಇದೆ. 10 ಸಮಸ್ತರ ಸೇವೆ ಯಾವಾಗಲೂ ಸರಿಯಾಗಿಲ್ಲ. ಏನಾದ್ರೂ ಒಂದು ಕೊರತೆ ಇದ್ದೇ ಇರ್ಬೋದು. ಅಲ್ಲ, ನೀನು ಸರಿ ಇದ್ದ. ಆಮೇಲೆ ನಿನ್ನನ್ನು ಯಾರು ಸಾಕಿದ್ದು? ಅದಕ್ಕಿಂತಲೂ ಪ್ರೀತಿಯಿಂದ ಸಾಕಿದ್ದು ನನ್ನನ್ನು ಒಬ್ಬಳು ಅಜ್ಜಿ. 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 ಅಜ್ಜಿ ಸಾಕಿದ ಮಗು ಬೊಜ್ಜಕ್ಕೂ ಆಗಿದೆ. ನಾನು ಮಾಡ್ತೇನೆ ನೀವು ಕೊಂಚವೇ ಮಾಡಿ ನನ್ನ ಒಂದು ಅಜ್ಜಿ ನನ್ನನ್ನು ಸಣ್ಣದು ಮಾಡದೆ ಆಯ್ತು. ನನ್ನ ಅಪ್ಪ ನಿನ್ನನ್ನು ಸಣ್ಣದು ಮಾಡಿದ್ದ. ನನಗೆ ನೀನು ಕೊಂಚ ನಿನ್ನನ್ನು ಸಣ್ಣದು ಮಾಡುವುದೇನು, ನನ್ನನ್ನು ಸಣ್ಣದು ಮಾಡುವುದು ನನ್ನ ಒಂದು ಅಭ್ಯಾಸ ಏನು? ಆಯ್ತು, ನಿನ್ನದು ಕೊಂಚ. ನನಗೆ ಮನಸ್ಸಿನಲ್ಲಿ ಕಂಡದ್ದನ್ನು ನಾನು ರಪ್ಪ ಹೇಳಿದೆ. ಹೆಸರಾದ್ರೆ ನಾನು ಮಾತನ್ನು ಹಿಂದೆ ಪಡೆದಿ. ಸರಿ ಸರಿ, ನಿನ್ನದು ಕೊಂಚ ಹಿಂದೆ ಪಡೆದಂದ್ರೆ ಹಾಗೆ ಅಲ್ಲ, ನಂದಲ್ಲೇ ಇದೆಯಲ್ಲ. ಹಾಗೆ ನಿನ್ನ ಅಜ್ಜಿ ನಿನ್ನನ್ನು ಸಾಕಿ ನಿನಗೊಂದು ಹೆಸರಿಟ್ಟಿರ್ಬೇಕಲ್ಲ. ಏನು? ಅಕ್ಕರೆಯಿಂದ, ಪ್ರೀತಿಯಿಂದ, ನಲುಮೆಯಿಂದ, ವಾತ್ಸಲ್ಯದಿಂದ ಅಂತ ಕೇಳ್ತಾರೆ. ನನಗೆ ಕಿವಿ ಕೇಳುವುದಿಲ್ಲ. ಯಾಕೆ ಗೊತ್ತಿಲ್ಲ, ನನ್ನ ಕಿವಿಯೊಳಗೆ ತುಂಬಾ ಬೂದಿ ತುಂಬಿಕೊಂಡಿದೆ. ನಾನು ಹುಟ್ಟಿಕೊಂಡದ್ದು ಭಸ್ಮದ ಮಧ್ಯೆ. ಕಿವಿಯ ಒಳಗೆಲ್ಲ ಬೂದಿ ಇತ್ತು ನೋಡಿ. ಅದನ್ನು ತೊಳಿಲಿಕ್ಕೆ ನನಗೆ ಪುರ್ಸೊತ್ತೇ ಇಲ್ಲ. ಮತ್ತೊಂದು ಸಂಗತಿ ಇರ್ತದೆ, ನನ್ನಪ್ಪ ಪರಮೇಶ್ವರ ಸ್ನಾನ ಮಾಡುವುದಿಲ್ಲ. ಮತ್ತೆ ನಾನು ಸ್ನಾನ ಮಾಡಲಿಕ್ಕೆ ಹುಚ್ಚಿಡ್ಲಿಕ್ಕೆ ಅಂತ ಚಳಿ ಹೋಗ್ತದೆ. ಹಾಗೆ ಒಳ್ಳೆ ಅಪ್ಪ ಮನೆ. ಅದೇ ನನಗೆ ಕೇಳಲಿಲ್ಲ. ಮೋಹಿನಿ, ಜಗನ್ಮೋಹಿನಿ, ನನ್ನ ಮನಮೋಹಿನಿ ಅನ್ನುವುದರಲ್ಲಿ ಸಂದೇಹ ಇಲ್ಲ. ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ. ಇನ್ನು ಒಂದು ಪ್ರಶ್ನೆ ಉಂಟು, ನೀನು ಬೇಸರ ಮಾಡಬೇಡ. ಇಲ್ಲ, ನಾನು ಕೇಳಬಾರ್ದು, ಆದ್ರೂ ನಾನು ಕೇಳುವುದು. ನನ್ನಲ್ಲಿ ಮಾತ್ರ ನೀನು ಹೇಳಬೇಕು. ಪ್ರಾಯ ಹಾಗೆಲ್ಲ ಹೆಣ್ಣು ಮಕ್ಕಳಲ್ಲಿ ಪ್ರಾಯ ಹೇಳಬಾರ್ದು. ನನ್ನಲ್ಲಿ ಮಾತ್ರ ಹೇಳ್ತೀನಿ, ಯಾರಲ್ಲಿ ಹೇಳಬೇಡ. ದೇವರನ್ನೇ ಹೇಳುದು. ನನಗೆ 15 ವರ್ಷ ಕಳೆದು 29 ದಿವಸ ದಾಟಿ ಈಗ 16ಕ್ಕೆ ಜಾರಿದ್ದಷ್ಟೇ ನಾನು. ದೇವರಿಗೆ 1000 ನಮಸ್ಕಾರ. ನನಗೆ ನಿನ್ನೆಗೆ 17 ಆದದ್ದಷ್ಟೇ. ಎಲ್ಲಿಯಾದ್ರೂ ನನಗೆ 17 ನಿನಗೆ 18 ಆಗ್ತಿದ್ರೆ ನಮಗೆ ವ್ಯವಹಾರ ಮುಂದುವರಿಸುವುದಕ್ಕಾಗುತ್ತಿತ್ತ? ನೋಡು, ನಿನಗೆ 16 ನನಗೆ 17. ಎಂತ ಬಸ್ ನನಗೆ 16 ನಿನಗೆ 17 ಅಲ್ಲ, ನನಗೆ 17 ಆದದಕ್ಕೆ ನಿನಗೆ 16. ಮತ್ತೆಂತದ್ದು? ಏನು 17? ಏನು ನಿನಗೆ ಇದು 17ರದ್ದು ಈಗ 7 ಹಿಂದೆ ತಿರುಗಿಸಿ 1 ನಿಮಿಷ ಬೇಡದಿಲ್ಲ. 16ರದ್ದು ಹೀಗೆ ಅಂತ ಆದರೆ 17ರದ್ದು ಹೀಗೆ. ಮತ್ತೆಂತದ್ದು ಬದಲಾವಣೆ. 17 71. ನೀನು 61 ಅಂತ ನಾವು ಚರ್ಚೆ ಮಾಡುವುದು ಬೇಡ. ನಾವೊಂದು ಒಪ್ಪಂದ ಮಾಡಿ ನಿನಗೆ 16 ನನಗೆ 17. ಸರಿ, ಎಲ್ಲಿಗೆ ಹೊರಟದು? ಇದು ನನಗೊಂದು ರೋಗ ಬಸ್. ದೇವರಿಗೆ ದಯೆ ಎನ್ನುವುದೇ ಇಲ್ಲ. ಇಂಥ ಹೆಣ್ಣು ಮಕ್ಕಳಿಗೆಲ್ಲ ರೋಗ ತುಂಬಾ ಕಾರವಾರು ಮಾಡಿದ ವಿಷಯ. ನಿನಗೆ ರೋಗ, ಅದಕ್ಕೆ ಔಷಧಿ ಮಾಡಲಿಲ್ಲ. ಯಾವ ಔಷಧಿ? ಹಣ್ಣು ತಿನ್ನು, ಬೇಗ ಗುಣ ಆಗ್ತದೆ ಯಾವ ಹೇಳ್ತಾರೆ. ಆ ರೋಗಕ್ಕೆ ಯಾವ ರೋಗ? ನೀನು ಯಾವ ರೋಗ ಇರುವುದು? ಅಯ್ಯೋ ದೇವರೇ, ನನಗೆ ದೈಹಿಕವಾದಂತಹ ರೋಗ ಅಲ್ಲ, ಮತ್ತೆ ಮಾನಸಿಕವಾದ. ಶರೀರದ ರೋಗಕ್ಕಾದ್ರೂ ಔಷಧಿ ಉಂಟು, ಇದಕ್ಕೆ ಔಷಧಿ ಇಲ್ಲ. ಇದಕ್ಕೆ ಅದು ಹಾಗಲ್ಲ ಬಸ್ ಮಾತ್ರ. ಪೂರ್ತಿ ಕೇಳು, ನೀನು ಯಾಕೆ ಸುಮ್ಮನೆ ಅವಸರ ಮಾಡ್ತೀನಿ? ಹೇಗೆ? ಪೂರ್ತಿ ವಿಷಯ ಬೇಡವಾ? ಹಾಗಾಗಿ ಹೇಳಿದ್ದು ಹೇಳು. ಇದು ಏನು ಗೊತ್ತಿಲ್ಲ, ನನಗೆ ಪೂರ್ತಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ನಿಂತರೆ ನಿಲ್ಲುವುದಕ್ಕೆ ಆಗುದಿಲ್ಲ, ಕೆಲವೊಮ್ಮೆ ಮಲಗಿದ್ರೆ ನಿದ್ರೆ ಬರುವುದಿಲ್ಲ, ಕೆಲವೊಮ್ಮೆ ಊಟ ಮಾಡಿದ್ರೆ ಊಟ ಹತ್ತುವುದಿಲ್ಲ, ಅದು ಮಾಡಿದ್ರೆ ಇದಾಗುದಿಲ್ಲ, ಇದು ಮಾಡಿದ್ರೆ ಅದಾಗುದಿಲ್ಲ, ಯಾವುದು ಮಾಡಿದ್ರೆ ಯಾವುದು ಆಗುದಿಲ್ಲ. ಔಷಧಿಯನ್ನು ಮಾಡಿಸಲಿಲ್ಲ. ಏನಾದ್ರು ಕೇಳಿದ್ಯಾ? ಕೇಳಿದೆ ನಾನು. ಯಾರಲ್ಲಿ? ಅಜ್ಜಿಯಲ್ಲಿ ಹೋಗಿ ಕೇಳಿದ್ದೆ, ಏನು? ನನಗೆ ಇಂತ ರೋಗ ಉಂಟಂತ ಹೇಳಿದ್ರು. ಅದಕ್ಕೆ ಅಜ್ಜಿ ಹೇಳಿದ್ದು ಏನು ಹೇಳಿ? ಅವಳಿಗೆ ಈ ಪ್ರಾಯದಲ್ಲಿ ಇದೇ ರೋಗ ಇತ್ತಂತೆ. ಅಂದ್ರೆ ನಿನ್ನ ಅಜ್ಜಿಗೆ ಯೌವನದಲ್ಲಿ ಇದೇ ರೋಗ ಇತ್ತು. ಹೌದೌದು. ಈ ಮಧ್ಯೆ ಒಂದು ಪ್ರಶ್ನೆ. ಎಂತದ್ದು ಪ್ರಶ್ನೆ? ನಿನ್ನ ಅಜ್ಜಿಗೆ ಈಗ ರೋಗ ಇತ್ತಲ್ಲ, ಈಗ ರೋಗ ಇದ್ರೆ ಏನ್ ಮಾಡ್ತೀವಿ? ಅಲ್ಲ, ಅದಕ್ಕೊಂದು ಅಜ್ಜನ ವ್ಯವಸ್ಥೆ ಮಾಡ್ತಾರೆ.
ಅಲ್ಲಿವರೆಗೆ ಮುಟ್ಟಿದ್ದೆ ನೀನೀಗ ಅಜ್ಜಿಗೊಂದು ಅಜ್ಜನ ವ್ಯವಸ್ಥೆ ಮಾಡ್ಲಿಕ್ಕೆ ಬಂದವಲ್ಲ ನೀನು ಹಾಗೆ ರೋಗ ನಿನಗೆ. ಈಗ ಇಲ್ಲ ಸರಿ. ಹಾಗೆ ಅಜ್ಜಿ ಹೇಳಿದ್ರು ಏನು? ಅದಕ್ಕೊಂದು ಪರಿಹಾರ ಉಂಟು. ಏನು? ಮಗಳೇ ನೀನು ಪ್ರಾಯಕ್ಕೆ ಬಂದಿದ್ಯಾ, ನಿನಗೊಬ್ಬ ಯೋಗ್ಯನಾದಂತಹ ಅವರನ್ನು ಹುಡುಕಿ ಮದುವೆ ಮಾಡ್ಬೇಕು ಎನ್ನುವ ಹಾಗೆ. ಸರಿ ಆಗುವುದಿತ್ತಲ್ಲ ನಿನಗೆ? ಆಗುವುದು ಎನ್ನುವ ಹಾಗೆ ನನಗೆ ಬೇಕಾದಂತಹ ಅವರನ್ನು ನಾನೇ ಹುಡುಕಿಕೊಂಡು ಹೋದೆ. ಸರಿ ಸಿಕ್ಕಿದ? ಹಾ, ಮೇಲೆ ಹೋದೆ, ದೇವಲೋಕಕ್ಕೆ ಹೋದೆ. ಸರಿ. ದೇವಲೋಕದಲ್ಲಿ ದೇವತೆಗಳು ಎಷ್ಟು ಚಂದ ಭಸ್ಮಾಸುರ, ಮತ್ತೆ ಯಾಕೆ ಮದುವೆ ಆಗಲಿಲ್ಲ? ಅವರನ್ನೇ ಮದುವೆ ಆಗಬೇಕೆನ್ನುವ ಹಾಗೆ ನನಗೆ ಮನಸ್ಸಾಯಿತು. ಆದ್ರೆ ಒಂದೇನು ಮಾಡುದು, ಏನು? ಅವರು ಯಾವತ್ತಿದ್ರೂ ಬಿಡುಗಡ್ಡರು, ಕಣ್ಣನ್ನು ಮುಚ್ಚುವುದೇ ಇಲ್ಲ, ಹೀಗೆ ತೆರೆದ ಹಾಗೆ ನೋಡ್ತಾ ಇರ್ತಾರೆ. ಕಣ್ಣು ಮುಚ್ಚಿದವರೆಲ್ಲ ಮದುವೆ ಆಗುವುದು ಎಂತ ಪ್ರಯೋಜನ ಇಲ್ಲ. ರಾತ್ರಿ ಇದ್ದರೆ ಮಾತ್ರ ಬೆಳಕಿಗೆ ಬೆಲೆ, ಕಣ್ಣು ಮುಚ್ಚಿದ್ರೆ ಮಾತ್ರ ಸೌಂದರ್ಯವನ್ನು ಆಸ್ವಾದಿಸುವುದಕ್ಕೆ ಸಾಧ್ಯ. ಮತ್ತು ಅವರಲ್ಲಿ ಇನ್ನೊಂದು ದುರ್ಬಲತೆ ಉಂಟು, ಅವರು ನೆಲ ಮುಟ್ಟುವುದಿಲ್ಲ, ಅವರಿಗೆ ಆಧಾರ ಇಲ್ಲ. ಆಧಾರ ಇಲ್ಲದವರನ್ನು ಮದುವೆಯಾಗಿ ಏನು ಪ್ರಯೋಜನ? ಬಿಡು. ಆಮೇಲೆ ಬಿಟ್ಟೆ ಪಾತಾಳಕ್ಕೆ ಇಳಿದೆ. ಅಲ್ಲಿ ನಾಗಾದಿಗಳು, ಪಾತಾಳದವರು ಎಷ್ಟು ಚಂದ ಭಸ್ಮಾಸುರ, ಆದ್ರೆ ಏನು ಮಾಡುವುದು? ಏನು? ಪಾತಾಳದವರಿಗೆ ಸೊಂಟದಿಂದ ಕೆಳಗೆ ಬಲವೇ ಇಲ್ಲ. ಜಾಡೆ ನೀರು. ಹೌದು, ಸೊಂಟದವರನ್ನು ಮದುವೆ ಆಗುವಲ್ಲ, ಆಯ್ತಾ? ಎಲ್ಲ ಇರುವುದು ಸೊಂಟದಲ್ಲಿ. ಆಮೇಲೆ ಪಾತಾಳದವರನ್ನು ಬಿಟ್ಟೆ ನೇರವಾಗಿ ಭೂಲೋಕದಲ್ಲಿ ಸುತ್ತಾಡಿಕೊಂಡು ಹೋದೆ. ಎಲ್ಲರನ್ನು ಹುಡುಕಿಕೊಂಡು ಹೋದಾಗ ಒಬ್ಬೊಬ್ಬರಿಗೆ ಒಂದೊಂದು ಕೊರತೆ ಭಸ್ಮಾಸುರ. ಏನು? ಒಬ್ಬರಿಗೆ ಕಣ್ಣು ಕಾಣುವುದಿಲ್ಲ, ಇನ್ನೊಬ್ಬರಿಗೆ ಕಿವಿ ಕೇಳುವುದಿಲ್ಲ, ಇನ್ನೊಬ್ಬನ ಮೂಗು ಸರಿ ಇಲ್ಲ, ಇನ್ನೊಬ್ಬನ ಕೈ ಸರಿ ಇಲ್ಲ, ಮತ್ತೊಬ್ಬನ ಕಾಲು ಸರಿ ಇಲ್ಲ. ಎಲ್ಲಾ ಸರಿ ಇದ್ದವನಿಗೆ ತಲೆಯೇ ಸರಿ ಇಲ್ಲ. ತಲೆ ಸರಿ ಇಲ್ಲದವನು ಮದುವೆ ಆಗಲೇಬಾರದು. ಕೆಲವರಿಗೆ ತಲೆ ಸರಿ ಉಂಟು, ತಲೆಯಲ್ಲಿ ಕೂದಲೇ ಇಲ್ಲ. ಇದು ಮಾತ್ರ ಅರ್ಥ ಆಗಲಿಲ್ಲ. ತಲೆಯಲ್ಲಿ ಕೂದಲು ಇಲ್ಲದೆ ಇರುವುದಕ್ಕೂ ದಾಂಪತ್ಯ ಜೀವನವನ್ನು ಸಾಗಿಸುವುದಕ್ಕೂ ಏನು ಸಂಬಂಧ ಅಂತಲೇ ನನಗೆ ಅರ್ಥ ಆಗುದಿಲ್ಲ. ತಲೆ ಕೂದಲು ಇಲ್ಲದ್ರೆ ಸುಲಭ ಆಯ್ತು, ಅವನಿಗೆ ಸ್ನಾನ ಮಾಡ್ಲಿಕ್ಕೆ ಸುಲಭ ಆಗುದಿಲ್ಲ. ತಲೆ ಕೂದಲಿಗೆ ಅದಕ್ಕೇನು ಸಂಬಂಧ? ಪೌರುಷದ ಸಂಕೇತ ಅಲ್ವ ತಲೆ ಕೂದಲು? ಯಾರು ಹೇಳಿದ್ರು? ಮತ್ತೆ ತಲೆ ಕೂದಲು ಇಲ್ಲದೆ ಇದ್ರೆ ಆತ ಮಹಾ ಸಮರ್ಥ ಎನ್ನುವುದೇ ಲೆಕ್ಕ. ಅದು ಹೇಗೆ ಹೇಳ್ತೇನೆ, ಆಧಾರ ಸಮೇತ ಹೇಳ್ತೇನೆ. ಹೆಣ್ಣು ಮಕ್ಕಳಿಗೆ ತಲೆ ಕೂದಲು ಹೋಗ್ತದ? ಇಲ್ಲ. ಹೆಣ್ಣು ಮಕ್ಕಳಿಗೆ ಬೋಳು ತಲೆ ಆಗ್ತದೆ? ಎಲ್ಲಿಯಾದ್ರೂ ನೋಡಿದ್ದೇನೆ? ರೋಗ ಬಂದವರಿಗೆ ಮಾತ್ರ ಆಗ್ತದೆ, ಹೊರತಾಗಿ ಹೆಣ್ಣು ಮಕ್ಕಳಿಗೆ ಬೋಳು ತಲೆ ಆಗುವುದೇ ಇಲ್ಲ. ಹಾಗಿದ್ರೆ ಬೋಳು ತಲೆ ಆಗದೆ ಇರುವುದು ಹೆಣ್ಣಿನ ಲಕ್ಷಣ. ಸರಿ, ಅರ್ಥ ಆಯ್ತಲ್ಲ? ಬೋಳು ತಲೆ ಆಗದೆ ಇರುವುದು ಹೆಣ್ಣಿನ ಲಕ್ಷಣ. ಬೋಳು ಆಗುದು ಯಾರದ್ದು? ಪುರುಷರದ್ದು ಅಲ್ವಾ? ಯಾರ ತಲೆ ಕೂದಲು ಬೋಳು ಆಗುತ್ತದೋ ಅದು ಪುರುಷ ಲಕ್ಷಣ. ಹಾಗಿದ್ರೆ ಹೆಚ್ಚು ಪುರುಷ ಲಕ್ಷಣ ಯಾವುದು? ಹೆಚ್ಚು ಬೋಳು ಒಬ್ಬನದಾಯ್ತು ಅಂತ ಆದ್ರೆ ಅವ ಮಹಾ ಸಮರ್ಥ ಪುರುಷ ಎನ್ನುವುದೇ ಲೆಕ್ಕಾಚಾರ. ಹೌದಾ? ಹಾಗೆ ಇದೀಗ ನಾನು ಯಾಕೆ ಹೇಳುದು, ನನ್ನ ಹಣೆಯಲ್ಲಿ ಎಲ್ಲ ಕೂದಲು ಉಂಟು, ನಾನು ಬೋಳು ತಲೆಯ ಪರವಾಗಿ ಮಾತನಾಡ್ತೇನೆ. ನನ್ನ ತಲೆ ನನ್ನ ಹಣೆಯಲ್ಲಿ ಕೂದಲು ಉಂಟು, ಕಾಣುವುದಿಲ್ಲ? ನಿನ್ನ ತಲೆಯಲ್ಲಿ ಕೂದಲು ಉಂಟು, ಒಂದು ಅರ್ಧ ಗಂಟೆ ಬಿಟ್ಟು ನೋಡ್ಬೇಕು. ಅದು ಅರ್ಥ ಆಯ್ತಾನೆ. ಸ್ನಾನೆಲ್ಲ ಮಾಡಿ ತಲೆಯೆಲ್ಲ ತೊಳೆದಾಗ ನೋಡ್ಬೇಕು ಅಂತ, ಆಗ ನನ್ನ ತಲೆ ಕೂದಲು ಏನು ಅಂತ ನಿನಗೆ ಗೊತ್ತಾಗ್ತದೆ. ಹಾಗಾಗಿ ಭೂಲೋಕದವರನ್ನು ಬಿಟ್ಟೆ ಯಾರನ್ನು ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಾಗ ತಿಳಿದು ಈ ವಿಪಿನದಲ್ಲಿ ಹುಡುಕಿಕೊಂಡು ಬಂದದೀಗ ಸ್ವಲ್ಪ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದು ನಾನು ಯೋಚಿಸುತ್ತಾ ಇದ್ದೆ. ನಾನು ಕೈಲಾಸದಲ್ಲಿದ್ದೆ, ಪರಮೇಶ್ವರನ ಸೇವೆಯನ್ನು ಮಾಡುತ್ತಾ ಇದ್ದೆ. ನನ್ನ ಸೇವೆಯಿಂದ ತೃಪ್ತನಾದ ಪರಮೇಶ್ವರ ನನಗೆ ಅನುಗ್ರಹವನ್ನು ಮಾಡಿದ. ಮಗನೇ, ಇನ್ನು ನೀನು ಇಲ್ಲಿ ಸೇವೆ ಮಾಡಬೇಕಾದ ಅಗತ್ಯ ಇಲ್ಲ ಮಗನೇ. ನಿನ್ನ ಸೇವೆಗೆ ನಾನು ಸಂತೃಪ್ತನಾಗಿದ್ದೇನೆ. ನೀನು ಹೋಗು, ನಿನ್ನ ಜೀವನವನ್ನು ನೀನೇ ಆಯ್ದುಕೋ. ಪರಮೇಶ್ವರನಿಗೆ ಸಂತೋಷ ಆಗಿ ಹೇಳಿ ಹಾಗೆ ನಾನು ಭೂಲೋಕಕ್ಕೆ ಬಂದೆ. ಅಲಿಯುತ್ತಾ ಇದ್ದೇನೆ, ಸರಿಯಾದಂತ ಹೆಣ್ಣು ನನಗೆ ಸಿಗಲಿಲ್ಲ. ನಿನ್ನನ್ನು ಕಂಡಾಕ್ಷಣ ಮತ್ತೆ ನನಗೆ ಮದುವೆ ಮಾಡಿಸುವುದಕ್ಕೆ ಎಷ್ಟು ಮಂದಿಗಳು ಬಂದ್ರು ಗೊತ್ತು? ಯಾರು ಬಂದ್ರು? ತುಂಬಾ ಮಂದಿಗಳು ಬಂದ್ರು. ಮದುವೆ ಆಗ್ಲಿಲ್ಲ? ಯಾರು ಕೇಳಿದ್ರು, ನನ್ನ ಮಗಳನ್ನು ಮದುವೆ ಆಗು, ನನ್ನ ತಂಗಿಯನ್ನು ಮದುವೆ ಆಗು, ನನ್ನ ಅಕ್ಕನನ್ನು ಮದುವೆ ಆಗು, ನನ್ನ ಚಿಕ್ಕಮ್ಮನನ್ನು ಮದುವೆ ಆಗು, ನನ್ನ ಅಜ್ಜಿ ಎಲ್ಲ ಅಮ್ಮ ಚಿಕ್ಕಮ್ಮ ಇದೇ ಇರುದ ನಿನ್ನ ಹತ್ರ? ಹಾಗೆಲ್ಲ ಹೇಳಿದ್ರು. ಯಾರನ್ನು ನಾನು ಸ್ವೀಕಾರ ಮಾಡಲಿಲ್ಲ. ಯಾಕೆ? ನನ್ನ ಯೋಗ್ಯತೆಗೆ ಸರಿಯಾದ ಹೆಣ್ಣಲ್ಲ. ನಿನ್ನನ್ನು ಕಂಡಾಕ್ಷಣ, ನಿನ್ನ ವ್ಯಕ್ತಿತ್ವವನ್ನು ಕಂಡಾಕ್ಷಣ ನನಗೆ ಅನುರೂಪಳಾದಂತಹ ಹೆಣ್ಣು ನೀನು ಎನ್ನುವುದಾಗಿ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ನನ್ನನ್ನು ಮದುವೆ ಆಗಬೇಕೆನ್ನುವ ಹಾಗೆ ನಿನ್ನ ಹಂಬಲ. ಆದ್ರೆ ಒಂದು ವಿಚಾರ, ವರಿಸುವ ಮನವಿದ್ದರೆ ಈಗ ನನ್ನನ್ನು ವರಿಸಬೇಕಂತಿದ್ರೆ ನನ್ನದೊಂದು ಷರತ್ತು ಉಂಟು. ನೀನೇನು ವಿಶೇಷ? ನಾನು ನಾಟ್ಯ ಕಲಿತೀನಿ. ನನಗೆ ಅರ್ಥ ಆಯ್ತು ನಿನ್ನ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಯ್ತು. ಕೆಲವು ಹಿರಿಯರು ತಂದೆ ತಾಯಿದ್ರು ಮಕ್ಕಳಿಗೆ ವಿಶೇಷವಾದ ವಿದ್ಯೆಗಳನ್ನೆಲ್ಲ ಕಲಿಸಿರ್ತಾರೆ, ನಾಟ್ಯವೋ ಸಂಗೀತವೋ ಭರತನಾಟ್ಯ ಇಂಥದ್ದೆಲ್ಲ. ಆದ್ರೆ ಮದುವೆ ಆದ ಮೇಲೆ ಗಂಡ ಕಾರ್ಯಕ್ರಮಕ್ಕೆ ಹೆಂಡತಿಯನ್ನು ಕಳುಹಿಸುವುದಿಲ್ಲ. ಹೌದು, ನಿನ್ನ ಸಮಸ್ಯೆ ಅದೇ ಅಂತ ಕಾಣ್ತದೆ. ನಿನಗೆ ನಾನು ಮದುವೆ ಆದ ಮೇಲೆ ನಿನಗೆ ನಾಟ್ಯ ಕಾರ್ಯಕ್ರಮ ಸಿಗುವುದಿಲ್ಲ ಅಂತ ಭಾವಿಸಬೇಡ. ನಿನಗೆ ಎಲ್ಲಿ ನಾಟ್ಯ ವೈಭವ ಇದ್ರು ನಾನೇ ಕರ್ಕೊಂಡು ಹೋಗ್ತೇನೆ. ಬೇಕಾದ್ರೆ ನಿನ್ನ ಚೀಲ ಇಟ್ಕೊಂಡು ಸುಲಭದಲ್ಲಿ ಸಂಪಾದನೆ ಆಗುದಿದ್ರೆ ಯಾಕೆ ಬೇಡ?
ಬೇಡ ಅಂತ ಹೇಳು. ಅಲ್ಲ ಈ ಮೋಹಿನಿಯ ಚೀಲ ಇಟ್ಕೊಳ್ಳಿಕ್ಕೆ ನಿನಗೆ ಮತ್ತೆ ಮದುವೆ ನಿನ್ನ ಜಯ ಚೀಲ ನಾನೇ ಇಡಬೇಡ, ಬೇರೆ ಯಾರು ಇಲ್ಲಿ? ಹಾಗಲ್ಲ, ನನ್ನದು ಪಂಥ ಉಂಟು. ಏನು? ನನ್ನನ್ನು ನಾಟ್ಯದಲ್ಲಿ ಯಾರು ಸೋಲಿಸ್ತಾನೋ ಅಂಥವನನ್ನೇ ನಾನು ಮದುವೆ ಆಗುತ್ತೇನೋ ಹಾಗೆ ನಿಶ್ಚಯ ಮಾಡಿದ್ದೇನೆ. ಪರಮೇಶ್ವರನ ಸುಕುಮಾರ. ಪರಮೇಶ್ವರನಿಗೆ ಇನ್ನೊಂದು ಹೆಸರಿದೆ, ನಟರಾಜ ಎನ್ನುವ ಹಾಗೆ. ನಾಟ್ಯ ಕಲೆ ಎನ್ನುವುದು ನನಗೆ ಆನುವಂಶಿಕವಾಗಿ ಬಂದಿದೆ. ಹೌದಾ? ವೈದ್ಯರ ಮಗ ವೈದ್ಯನೇ ಆಗ್ಬೇಕಂತಿಲ್ಲ, ಕಳ್ಳನು ಆಗ್ಬೋದು. ಆದ್ರೂ ಒಂದು ಕೈ ಗುಣ ಅಂತ ಇರ್ತದೆ. ಹೌದಾ? ಮುಟ್ಟಿದ್ರೆ ಸಾಕು, ನಾವು ಹೆಜ್ಜೆ ಇಟ್ಟರೆ ಸಾಕು, ಅದು ನಾಟ್ಯ. ನಿನ್ನನ್ನು ನಾಟ್ಯದಲ್ಲಿ ಸೋಲಿಸ್ತೇನೆ. ಹಾಗಿದ್ರೆ ನಿನ್ನನ್ನು ನಾನು ಸೋಲಿಸಿದ್ರೆ ನೀನೇನು ಮಾಡ್ತೀನಿ? ನಾನು ನಿನ್ನನ್ನು ಮದುವೆ ಆಗುತ್ತೇನೆ. ನಿನ್ನನ್ನು ನಾನು ಸೋಲಿಸಿದ್ರೆ ನೀನು ನನ್ನನ್ನು ಮದುವೆ ಆಗ. ನನ್ನನ್ನು ನೀನು ಸೋಲಿಸಿದ್ರೆ ನಾನು ನಿನ್ನನ್ನು ಮದುವೆ ಆಗ. ನೀನು ಸೋತ್ರೆ ನೀನು ನನ್ನನ್ನು ಮದುವೆ, ನಾನು ಸೋತ್ರೆ ನಾನು ನಿನ್ನನ್ನು ಮದುವೆ ಆಗ್ತೇನೆ. ನಾಟ್ಯ ಸುಮ್ಮನೆ ಮದುವೆ ಆಗುದೇ ಒಂದು ದೊಡ್ಡ ವಿಷಯ, ನಾಟ್ಯ ಸುಮ್ಮನೆ ಆಗತ್ತೆ. ಹಾಗಲ್ಲ, ನನ್ನನ್ನು ನೀನು ಸೋಲಿಸಬೇಕು. ಮತ್ತೆ ನಾನು ನಿನ್ನನ್ನು ಗೆದ್ದು ನಿನ್ನ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಸೋತ್ರೆ ನಾನು ನೀನೇ ಏನಾದ್ರು ಸೋತ್ರೆ ನನ್ನ ಹಾಳಾಗ್ಬೇಕು. ಏನು ಹಾಳು? ಬಟ್ಟೆ ಹೋಗ್ಬೇಕು. ಮನೆಯವರೆಗೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾದ್ರೆ ಮತ್ತೆ ನಾನು ಅಷ್ಟೆಲ್ಲ ಉಂಟಲ್ಲ. ನಾನು ಸೇವೆ ಮಾಡುವ, ಸೇವೆ ಮಾಡ್ಬೇಕು. ಪ್ರಾರಂಭಿಸೋಣ ನಾಟ್ಯ. ಇಲ್ಲಿ ಹೇಗೆ ಈ ಗುರಿ ಬಿಸಿ ಹಾಗಿದ್ರೆ ಸಂಪಗೆ ಮರ ಕಾಣ್ತಾ ಉಂಟು. ಅದು ಸಂಪಗೆ ನಾನು ಅನುಭವಿಸಿದ್ದು ಮಾವಿನ ಮರ. ಈಗ ಗೊತ್ತಿಲ್ಲ, ಅದೇ ಮರ ಕಾಣಬೇಕು. ಹೌದು, ಸಂಪಿಗೆ. ಹೋಗುವ. ಸಂಪಗೆ ಕಡೆಗೆ ಬಂದಿದ್ದೇವೆ. ನಾಟ್ಯ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲು ಭೂಮಿ ಪೂಜೆಯನ್ನು ಮಾಡಿಬಿಡು. ಯಾರಾದ್ರೂ ಒಬ್ಬರು ಮಾಡಿದ್ರು ಮಾಡು. ನಿನಗೆ ಭೂಮಿ ಪೂಜೆ ಮಾಡ್ಲಿಕ್ಕೆ ಹೇಳಿದ್ದು, ಮಣ್ಣು ಮುಕ್ಲಿಕ್ಕೆ ಹೇಳಿದ್ದಲ್ಲ. ಎಂತ ಕೈ ಹಿಡಿದು ಹೇಳ್ಲಿಕ್ಕೆ ಮತ್ತೆ ಅವನ ಮಗ ಇವನ ಮಗ ಹೇಳ್ತಿ ಸ್ವಲ್ಪ ಮೊಣಕಾಲು ನೋವು. ನಿಮಗೆ ಹೇಳ್ಲಿಕ್ಕೆ ಭೂಮಿ ಪೂಜೆ ಆಯ್ತು, ಪ್ರಾರಂಭ. 3 ಮುಕ್ತಾಯ ಪ್ರಾರಂಭಿಸಬೇಕು. ಇದನ್ನೆಲ್ಲ ಏನು ಕುಣಿಯೋದು? ನಾವಿನ್ನು ಮದುವೆ ಆದ ಮೇಲೆ ಕುಣಿಯುವ. ಎಲ್ಲಿ? ಕತ್ತಲೆಗೊಂಡು ಮಾಡು, ಆಮೇಲೆ ಕುಡಿಯುವ. ಸೋಲಿಸು. ಏನಾಗಿದೆ? ಏನು ಕೊರತೆ ಕಂಡೆ? ಕೊರತೆ ಯಾವುದನ್ನು ಕಾಣಲಿಲ್ಲ ನಾನು. ತಾಳದಲ್ಲಿ ತಪ್ಪಿದೆಯೋ? ಇಲ್ಲ. ಲಯ ಬಿಟ್ಟಿದೆಯೋ? ಇಲ್ಲ. ಮತ್ತೇನು? ಯಾವುದರಲ್ಲಿ ಇಲ್ಲ. ಆದರೆ ನನ್ನನ್ನು ಸೋಲಿಸುವುದಿಲ್ಲ ಎನ್ನುವುದೇ ಒಂದು ಉದ್ದೇಶ. ಸೋಲಿಸಬೇಕು. ಅದನ್ನು ಮುಂದುವರೆದು ಸ್ವಲ್ಪ ಮೇಲೆ ಹೋಗ್ಬೇಕು. ಆಯ್ತಲ್ಲ? ಈಗ 2ನೇ ಹಂತಕ್ಕೆ ಹೋಗುವ. ನಾನು ನಾಜೂಕು ಬರ್ಲಿಲ್ಲ, ಮದುವೆಯಾಗಿ ಸ್ವಲ್ಪ ದಿನ ಕಳೀತಿ. ನೀನೀಗ ಅದನ್ನು ಮುಂದುವರಿಸ್ತೇ ಇಲ್ವಾ? ಮದುವೆ ಆಗ್ಬೇಕಾದ್ರೆ ಮುಂದುವರಿಸಬೇಕು. ಅದಾಗ್ತದೆ ಇದಾಗ್ತದೆ ಅಂತ ಹೇಳಿದ್ರೆ ಅವರ ಮಗ ಇವರ ಮಗ ಹೇಳಿದ್ರು ವಾಯು ಉಪದ್ರ ಕಾಡಿನಲ್ಲಿ ಗೆಣಸು ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕು.
ಎಂತ ಮದುವೆ ಆಗುದು ಸೋಲಿಸ್ಬೇಕಲ್ಲ. ಇನ್ನು ನಿನ್ನೆ ಹಿಂದೆ ಮದುವೆ ಆದ ಮೇಲೆ ಕುಣಿತೇನೆ ಮಾರೆ. ಈಗ ನಾನು ಮುಂದಿನಿಂದ ಹಿಂದಿನ ಕುಣಿಬೇಕು. ಓ ಈಗ ಒಟ್ಟಿಗೆ ಕುಣಿತಾ ಹೋಗ್ಬೇಕು. ಬರ್ತೆ ಆಯ್ತು ಬಾ. ಮೋಸ ಮಾಡೋದು ನಿಮಗೆ ಮೋಹಿನಿ ಬೇಕಾ? ಎಲ್ಲವೂ ಸುಲಭದಲ್ಲಿ ಆಗ್ಬೇಕು. ಹಾ ಹಾಗಾದ್ರೆ ದೇವತೆಗಳೆಲ್ಲರೂ ಕೂಡ ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ನಾನಿನ್ನು ಇಲ್ಲಿ ಇರುವುದಲ್ಲ, ನೇರವಾಗಿ ವೈಕುಂಠದತ್ತ ಸಾಗಿದ್ದೇನೆ. ಕಂಬಕ್ಕೆ ಬಟ್ಟೆ ಸುತ್ತಿದ್ರು ಅಪ್ಪಿ ಹಿಡಿಯೋ. ಅಷ್ಟು ಚಂದದ ಹುಡುಗಿಯ ವೇಷ ಮಾಡೋದು ನಾನು ಹಾಗಾದ್ರೆ ಚಂದ ಆದದ್ದೇ ತಪ್ಪ. ನೀ ಮಂಜುನಾಥ ಹೌದೋ ಅಲ್ವೋ? ಹೌದು. ಮಂಜಿನ ಮೇಲೆ ಹೇಗೆ ಕುಳಿತೀಯೋ ಹಾಗೆಯೇ ಭಕ್ತರ ಸಂಕಷ್ಟವನ್ನು ಮಂಜಿನ ಹಾಗೆ ಕರಗಿ ಹೋಗುವ ಹಾಗೆ ಮಾಡಬೇಕು. ಹೆಣ್ಣನ್ನು ನೋಡಿ ಜೊಲ್ಲು ಸಿರಿಸುವುದಲ್ಲ. ನೋಡಿದ ಇಡೀ ಭೂಮಿಯ ಒದ್ದೆ ಆಗಿದೆ. ಸಾಮಾನ್ಯ ಹೆಣ್ಣನ್ನು ನೋಡ್ತಿದ್ರೆ ನನ್ನ ಜೊಲ್ಲು ಸುರಿಯುತ್ತಿರ್ಲಿಲ್ಲ. ನಿನ್ನ ಈ ರೂಪವನ್ನು ನೋಡಿ ನನಗೆ ನಿಲ್ಲಿಕ್ಕೆ ಆಗಲಿಲ್ಲ. ಆವಾಗಲೇ ನಿನ್ನನ್ನು ಕೈಲಾಸಕ್ಕೆ ಕಳುಹಿಸಬೇಕಿತ್ತು. ಸಂಪಿಗೆ ಮರವಾಗಿದ್ದುಕೋ ಅಂತ ಹೇಳಿದ್ದೆ ತಪ್ಪಾಗಿ ಹೋಯ್ತಲ್ಲ. ಹಿಡ್ಕೋ, ನಿನ್ನ ಹಾಗೆ ಉಂಟು. ನಾನೆಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ? ನನ್ನ ತೊಡೆ ಸೀಳಿ ಹೊರತೆಗೆದಂತಹ ಮಗು ನಿನಗೆ ಸಲ್ಲಲ್ಪಡಬೇಕು. ಹೋಗು ದೇವೇಂದ್ರ, ಈ ಮಗುವಿಗೆ ಹೆಸರು ಬೇಕೋ ಬೇಡ? ನೀನೇಳು. ನಾನಲ್ಲ, ನೀನೇ. ಯಾರಿಗೂ ಬೇಸರ ಬೇಡ. ನಾ ಹರಿ, ನೀ ಹರಿ, ಹರಿಹರ. ಈ ಮಗು ಸೇರಬೇಕಾದದ್ದು ಯಾರಿಗೆ ಬಲ್ಲೆಯ? ಭೂಲೋಕದಲ್ಲಿ ಉನ್ನತಿಕೆಯನ್ನು ಹೊಂದಿದಂತಹ ಪಂದಳ ರಾಜನಿಗೆ ಮಕ್ಕಳಿಲ್ಲ ಎನ್ನುವಂತಹ ಕೊರಗುವನ್ನು ಬಾಧಿಸ್ತಾ ಉಂಟು. ಸಜ್ಜನವಾದಂತಹ ಅವನ ಪಾಲಿಗೆ ದೊರಕಬೇಕು ಅಂತಾದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡಿ ಅಷ್ಟಾದ್ರೂ ಮಾಡು.